ಚೆನ್ನಾಗಿದ್ದೀರಾ? ಚೆನ್ನಾಗಿಲ್ಲ ಸ್ವಾಮಿ, ಚೆನ್ನಾಗಿಲ್ಲ. ಅದಕ್ಕೆ ನಿಮ್ ಕಾರ್ಯಕ್ರಮ ನೋಡ್ತಿದ್ದೆ. ಸೊ ಹ್ಮ್. ಅದಕ್ಕೆ ಕಾಲ್ ಮಾಡಿ ನಿಮ್ ಆಯ್ತು. ಹತ್ರ ಮಾತಾಡ್ಬೇಕು ಅಂತಾನೆ ಕಾಲ್ ಮಾಡ್ದೆ. ಎಷ್ಟು ವರ್ಷ ನಿಮಗೆ? ಸ್ವಾಮಿ ನಮ್ಗೆ 32 ವರ್ಷ. 32 ವರ್ಷ. ಏನು ಮಾಡ್ಕೊಂಡಿರೋದು? ಮಾಡ್ಕೊಂಡಿರೋದು ಎಜುಕೇಶನ್ ಸ್ವಾಮಿ. ಅಲ್ಲ, ಕೆಲಸ ಏನು ಮಾಡ್ಕೊಂಡಿರೋದು ಅಂದ್ರೆ? ಕೆಲ್ಸ ಬಂದ್ಬಿಟ್ಟು ಲೇಬರ್ ಕೆಲ್ಸ, ಗಾರೆ ಕೆಲ್ಸ, ಲೇಬರ್ ಕೆಲ್ಸ. ಗಾರೆ ಕೆಲಸ. ಹಾ, ಆಯ್ತು, ಒಳ್ಳೇದಾಗ್ಲಿ. ಈಗ ನಾನೊಂದು ಹೇಳ್ಕೊಡ್ತೀನಿ, ಅದನ್ನ ಸರಿಯಾಗಿ ಪಾಠ ಮಾಡ್ಬೇಕು ನೀವು. ಹೇಳಿ ಸ್ವಾಮಿ. ಏನಂದ್ರೆ, ಹಾ, ಬದುಕು ಅದು ಯಾವುದೇ ಸ್ಥಿತಿಯನ್ನು ತಲುಪಿರ್ಲಿ, ಹ್ಮ್. ಎಂಥ ಕಷ್ಟವೇ ನಡೀತಾ ಇರಲಿ, ಮನೇಲಿ ಸೂತ್ಕವೇ ಇರಲಿ, ಹ್ಮ್, ಯಾರಾದರೂ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಹ್ಮ್, ದೇವ್ರ ದಯೆ ಚೆನ್ನಾಗಿದ್ದೀವಿ ಅಂತಲೇ ಹೇಳಬೇಕು. ಈಗ ಅದಕ್ಕೆ ವಿವರಣೆ ನಾನು ಆಮೇಲೆ ಕೊಡ್ತೀನಿ. ಆದರೆ ಬದುಕಲ್ಲಿ ಯಾವುದೂ ಶಾಶ್ವತವಲ್ಲ. ಈಗ ಚೆನ್ನಾಗಿಲ್ಲ ಅನ್ನೋದು ಮುಂದಿನ 6 ತಿಂಗಳಿಗೆ ಹಿಂಗೆ ಇರುತ್ತೆ ಅಂತ ಏನಿಲ್ಲ. ಅದಕ್ಕೆ ದೇವತೆಗಳೆಲ್ಲ ತಥಾಸ್ತು ಅಂತಾರಂತ. ಅದಕ್ಕೆ ಯಾವುದೇ ಪರಿಸ್ಥಿತಿ ಇರಲಿ, ಚೆನ್ನಾಗಿದ್ದೀರ, ಹಾಂ ಸರ್ ಭಾಳ ಚೆನ್ನಾಗಿದ್ದೀವಿ ಸರ್, ಒಂಚೂರು ಏನೋ ಸಮಸ್ಯೆ ಇದೆ ಸರ್, ಹ್ಮ್. ಹಿಂಗೆ ಹೇಳ್ಕೊಂಡ್ರೆ ಚಂದ. ಇಲ್ಲ ಸಾ ಹಿಂಗೆ ಚೆನ್ನಾಗಿಲ್ಲ ಸಾ, ಅಲ್ಲ ಪಾಪ ನಿಮ್ಮ ನೋವು ನನಗೆ ಅರ್ಥ ಆಗುತ್ತಾ, ಆದರೆ ಹಂಗೆ ಹೇಳಬಾರ್ದು, ಆಯಿತಾ? ಹಾ, ಒಳ್ಳೇದಾಗಲಿ. ಸರಿ ಹೇಳಿ, ಸ್ವಾಮೀಜಿ. ಏನು ಕತೆ ನಿಮ್ಮದು? ಸ್ವಾಮೀಜಿ ಕತೆ ಏನಿಲ್ಲ. ನಾನು 2020ರಲ್ಲಿ ನನ್ನ ಮೇಲೆ ಒಂದು ಕೇಸ್ ಆಗಿತ್ತು, ನನ್ನ ವೈಫ್ ಅವ್ರದ್ದು. ಅಲ್ಲ, ಮೊದಲು ಹಾ, ನೀವೇನು ಓದಿದ್ದೀರಾ? ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನಮ್ ತಂದೆ ತಾಯಿಗೆ 4 ಜನ ಮಕ್ಕಳು ಸ್ವಾಮಿ. 4. ಹಾ, ನೀವೆಷ್ಟನೇವರು? ನಾನು 3ನೇವನು. ಓಕೆ. ಏನು ಓದಿರೋದು ನೀವು? ನಾನು SSLC ಪಾಸ್ ಆಗಿದ್ದೆ. ಪಾಸ್ ಆಗಿದ್ರಿ. ಈ ಪಾಸ್ ಗಾರೆ ಕೆಲಸ ಆಗಿದ್ದೆ. ಯಾವಾಗಲಿಂದ ಮಾಡೋದು ನೀವು? ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ವಾಮಿ. ಅಲ್ಲ, ಯಾವಾಗ ಅಂದರೆ ನಿಮ್ಮ ಎಷ್ಟನೇ ವಯಸ್ಸಿಂದ ಮಾಡೋದು? ಅಂದ್ರೆ ನನ್ಗೊಂದ್ 20 ವರ್ಷ ಇದ್ದಾಗಿಂದ ಗಾರೆ ಕೆಲ್ಸಕ್ಕೆ ಮಾಡ್ತಾ ಇದ್ದೀನಿ. ತಂದೆಯವರು ಏನು ಮಾಡ್ಕೊಂಡಿದ್ರು? ತಂದೆಯವರು ವ್ಯವಸಾಯ ಸ್ವಾಮಿ. ಬಟ್ ಗಾರೆ ಕೆಲಸ ನಿಮ್ಮ ಆಯ್ಕೆನೇ ಆಗಿತ್ತಾ? ಹಾ, ನಮ್ಮ ಆಯ್ಕೆನೇ ಆಗಿತ್ತು. ಉಳಿದ ಅಣ್ಣ ತಮ್ಮದಿರೆಲ್ಲ? ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಇನ್ನೊಬ್ರು ಇದು ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾರೆ. ಓಕೆ ಓಕೆ. ಇನ್ನೊಬ್ರು ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ತಾರೆ ಸ್ವಾಮಿ. ಆಗಲಿ, ಒಳ್ಳೇದಾಗಲಿ. ಮದುವೆ ಅಪ್ಪ ಅಮ್ಮ ನೋಡಿ ಮಾಡಿದ್ದಾ? ಹಾ, ಅಪ್ಪ ಅಮ್ಮ ನೋಡಿ ಮಾಡಿದ್ದು. ಹೇಳಿ. ಅದು 2022 ಆಗಸ್ಟ್ 11ನೇ ತಾರೀಕು ನಾನು ಕೆಲ್ಸಕ್ಕೆ ಹೋಗಿರುವ ಸಮಯದಲ್ಲಿ ನನ್ನ ವೈಫ್ ಅನ್ನೋರು ಮಾನಸಿಕ ಒತ್ತಡದಿಂದ ನೇಣು ಹಾಕೊಂಡು ಸತ್ತೋದ್ರು. ನಿಮ್ಮ ಶ್ರೀಮತಿಯವರ? ಶ್ರೀಮತಿ ಅವರು. ಓಕೆ. ಆದ ಕಾರಣ ನನ್ನ ಮೇಲೆ ಅವರು, ನಮ್ಮ ಶ್ರೀಮತಿ ಅವರ ಅಪ್ಪ ಅಮ್ಮ ವರದಕ್ಷಿಣೆ ಕಿರುಕುಳ ಕಾಯ್ದೆ ಅಡಿ ಕೇಸನ್ನು ದಾಖಲಿಸಿದ್ರು ನಿಮ್ಮ ಮೇಲೆ? ನಮ್ಮ ಮೇಲೆ. ಬಟ್ ಮಾನಸಿಕ ಒತ್ತಡ ಅಥವಾ ಮಾನಸಿಕ ಖಿನ್ನತೆ ಅವ್ರಿಗೆ ಏನು ಕಾರಣಕ್ಕಿತ್ತು? ಅವ್ರಿಗೆ ಮಾನಸಿಕ ಖಿನ್ನತೆ ಅಂದ್ರೆ ಅವ್ರ ಅಕ್ಕ ಅಂತ ಅವ್ರ ಅಕ್ಕ ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಅಕ್ಕ ಒಬ್ರು ಅವ್ರ ಮನೆಯಲ್ಲೇ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರು ಅವ್ರ ಕಣ್ಮುಂದೆನೆ. ನಿಮ್ಮ ಹೆಂಡತಿಯ ಅಕ್ಕ? ಅವ್ರ ತವ್ರ ಮನೇಲಿ ಇರ್ಬೇಕಾದ್ರೇನೆ ಮದ್ವೆಗ್ ಮುಂಚೆ, ನಾನ್ ಮದ್ವೆ ಆಗಕ್ ಮುಂಚೆನೆ ಅವ್ರ ಕಣ್ಮುಂದೆನೆ ಅವ್ರ ಅಕ್ಕ ಅನ್ನೋದು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ರು. ಅದಕ್ಕೇನ್ ಕಾರಣ ಇತ್ತು? ಅದಕ್ಕೆ ಕಾರಣ ಅದು ನನ್ಗೆ ಗೊತ್ತಿಲ್ಲ ಸ್ವಾಮಿ. ಅಂದ್ರೆ ಈಕೆ ಮುಂದೆನೆ ಸತ್ತೋಗಿದ್ಲಲ್ಲ, ಶಾಕ್. ಅದರಿಂದ ಮಾನಸಿಕ ಒತ್ತಡಕ್ಕೆ ತುಂಬಾ ಇದಾಗಿದ್ರು. ನಾನು ತುಂಬಾ ಕಡೆನೂ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ ಹಾಸ್ಪಿಟ್ಲಲ್ಲಿ, ಸರ್ಕಾರಿ ಹಾಸ್ಪಿಟ್ಲ್ಗಳೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಿದ್ದೆ. ಅಲ್ಲ, ನಿಮ್ಮ ಮದುವೆಗೆ ಮುಂಚೆನೆ ಹಾಗಾಗಿತ್ತು ಅಂದ್ರೆ ಅವ್ರ ಮದುವೆಗೆ ಒಪ್ಪುದ್ರ ಮತ್ತೆ? ಇಲ್ಲ, ಅದೆಲ್ಲ ಈಕೆ ನನ್ ಜೊತೆ ಮದ್ವೆ ಆದ್ಮೇಲೆನೆ ಆಕೆ ನನ್ಗೆ ಹೇಳಿದೆ, ಇದು ಮದ್ವೆ ಆದ್ಮೇಲೆ ಈ ತರ ನಮ್ಮ ಅಕ್ಕ ನನ್ ಕಣ್ಮುಂದೆನೆ ಸತ್ತೋದ್ರು, ನನ್ ಕಾಪಾಡಕ್ ಆಗಿಲ್ಲ, ಕಿರ್ಚಾಡ್ದೆ, ಯಾರು ಬಂದಿಲ್ಲ ಮನೆ ಹತ್ರ, ನಾನ್ ಕಾಪಾಡಕ್ ಆಗಿಲ್ಲ, ನಮ್ಮ ಅಕ್ಕನ್ ನಾನೇ ನನ್ ಕೈಯಿಂದ ನಾನೇ ಸಾಯಿಸ್ಕೊಂಡೆ ಅಂತ ಪ್ರತಿಯೊಂದು ನನ್ನ ಹತ್ರ ಹೇಳ್ತಿದ್ರು. ಅದಕ್ಕೆ ನನ್ ಸಮಾಧಾನ ಮಾಡಿ, ಪರವಾಗಿಲ್ಲ, ಏನ್ ಮಾಡಕ್ ಆಗಲ್ಲ, ನಿನ್ ಕೈಲಿ ಕಾಪಾಡಕ್ ಆಗಿಲ್ಲ ಅಂದ್ರೆ ಬಿಟ್ಬಿಡು. ಅಷ್ಟೆಲ್ಲ ಹೇಳಿದವ್ರು ಏನ್ ಕಾರಣ ಅಂತ ಹೇಳಿರ್ಲಿಲ್ವಾ? ಕಾರಣ ಅಂತ ಏನು ಹೇಳಿರ್ಲಿಲ್ಲ ಸ್ವಾಮಿ. ಒಂದಿನ ನಾನು ಬೆಳಗ್ಗೆ ನನ್ ಪಾಡಿಗೆ ನಾನು ಎದ್ದು ಬಸ್ಸಲ್ಲಿ ಕೆಲ್ಸಕ್ ಹೋಗಿದ್ದೆ. ಕೆಲ್ಸಕ್ ಹೋಗಿರೋ ಟೈಮಲ್ಲಿ ಸುಮಾರು ಒಂದು 10:30 ಟೈಮಲ್ಲಿ ಮಗ, ಅಂದ್ರೆ ನಮ್ಮ ಶ್ರೀಮತಿ ನನಗಿಬ್ಬರಿಗೂ ಹುಟ್ಟಿರೋ ಮಗನ್ನ ಅಂಗನವಾಡಿ ಕೇಂದ್ರಕ್ಕೆ ಬಿಟ್ಬಿಟ್ಟು ಬಂದು ಸಡನ್ ಆಗಿ ಆಕಸ್ಮಿಕವಾಗಿ ನೇಣು ಹಾಕೊಂಡ್ಬಿಟ್ಟಿದ್ದಾಳೆ ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ.
ಅದು ನಮ್ಮ ತಂದೆ ತಾಯಿಯವರೆಲ್ಲ ನೋಡಿ ಬಿಡಿಸಿ ನೇಣಿಂದ ಬಿಡಿಸಿ ಅದು ಚಿಕಿತ್ಸೆಗಾಗಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಿರೋ ಮಾರ್ಗ ಮಧ್ಯೆನೆ ಆಕೆ ಮೃತಪಟ್ಟಿರ್ತಾಳೆ, ಅಂದ್ರೆ ಸತ್ತೋಗಿರ್ತಾಳೆ. ಹ್ಮ್ ಆದ ನಂತರ ಅವರು ಶ್ರೀಮತಿ ಅವರು ಅಪ್ಪ ಅವರಮ್ಮ ಅವರು ನೆಂಟರೆಲ್ಲ ಬಂದ್ಬಿಟ್ಟು ಗೌರಿಬ್ನೂರ್ ಅನ್ನೋ ತಾಲೂಕಲ್ಲಿ ಹಾಸ್ಪಿಟ್ಲ್ ಹತ್ರ ಮಂಚನಹಳ್ಳಿ ಎಂಬ ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ ಮೇಲೆ ದೂರ್ ಕೊಡ್ತಾರೆ. ಏನಂತ? ನನ್ ಮಗಳಿಗೆ ಇವನೇ ಸಾಯಿಸಿದಾನೆ ಮತ್ತು ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದ, ಇದರಿಂದ ಮಾನಸಿಕವಾಗಿ ದೈಹಿಕವಾಗಿ ನನ್ನ ಮಗಳು ಹಿಂಸೆ ಪಟ್ಟು ಇದರಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ದೂರನ್ನು ಕೊಟ್ಟಿರ್ತಾರೆ ಸ್ವಾಮಿ. ನಿಮ್ ಮೇಲ್ ಮಾತ್ರನ ಅಪ್ಪ ಅಮ್ಮನ ಇಲ್ಲ ಸ್ವಾಮಿ, ನನ್ ಮೇಲೆ ಒಬ್ಬರ ಮೇಲೆ ಮಾತ್ರ ಕೊಟ್ಟಿರ್ತಾರೆ, ಅಪ್ಪ ಅಮ್ಮನ ಮೇಲೆ ಕೊಟ್ಟಿರಲ್ಲ. ನನ್ ಮೇಲೆ ಕೊಟ್ಟಿರ್ತಾರೆ. ಪ್ರಕರಣ ಅನ್ನೋದು ದಾಖಲಾಗುತ್ತೆ. ದಾಖಲಾದ್ಮೇಲೆ ನಾನು ಜೈಲ್ಗೆ ಹೋಗ್ತೇನೆ. ಜೈಲ್ಗೆ ಹೋದ ನಂತರ ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿ ಬಿಡಿಸ್ಕೊಂಡ್ ಬರ್ತಾರೆ ನನಗೆ. ಮತ್ತೆ ಆಕೆ ಸತ್ತೋಗಿದ್ದಾರೆ ಅನ್ನೋ ಡಿಪ್ರೆಷನ್ ಅಲ್ಲೇ ನಾನು ಕೆಲವೊಂದು ದಿನಗಳ ಕಾಲ ಕೆಲ್ಸಕ್ಕೆ ಹೋಗ್ತೇನೆ, ಮನೆಯಲ್ಲಿ ಹತ್ಕೊಂಡು ಕುತ್ಕೊಂಡಿರ್ತಿದ್ದೆ. ಬಟ್ ಆದ್ರೂನು ನನಗೊಂದ್ ಚಿಕ್ಕ ಮಗ ಇದ್ನಲ್ವಾ, ಅವನ್ಗಾಗಿ ದುಡಿಬೇಕು ಅಂತಾನೆ ಮತ್ತೆ ಕೆಲ್ಸಕ್ಕೆ ಹೋದೆ. ಮತ್ತೆ ಕೋರ್ಟಲ್ ಕೇಸ್ ಅನ್ನೋದು ಫೈಟ್ ಮಾಡ್ತಿದೆ ಸ್ವಾಮಿ. ಅದೇ ತರ 2 ವರ್ಷ ಫೈಟ್ ಆದ್ಮೇಲೆ 2024 ಏಪ್ರಿಲ್ 19 ನನಗೆ ಕೋರ್ಟ್ ಅಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ ಸ್ವಾಮಿ. ಏನ್ ಶಿಕ್ಷೆ? 7 ವರ್ಷ ಸಜೆ ಕೊಡ್ತಾರೆ ಮಾನ್ಯ ಜಡ್ಜ್ ಸಾಹೇಬರು. 7 ವರ್ಷ ಜೈಲು ಅಂತನ? 7 ವರ್ಷ ಜೈಲು ಶಿಕ್ಷೆ ಪ್ರಕಟ ಮಾಡ್ತಾರೆ. ಆದ್ರೆ ನನ್ನ ಕೇಸಲ್ಲಿ ಯಾವುದೇ ಸಂದರ್ಭ ಸಾಕ್ಷಿಗಳು, ಯಾವುದೇ ವಿಟ್ನೆಸ್ ಸಾಕ್ಷಿಗಳು ಕರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಮಾಡಿರಲ್ಲ. ಅಂದ್ರೆ ನಮ್ ಕಡೆ ಲಾಯರ್ ಇರ್ತಾರಲ್ಲ, ವಕೀಲರು, ಅವರು ದುಡ್ಡು ತಗೊಂಡು ಅವರಿಂದ ದುಡ್ಡು ಪಡ್ಕೊಂಡು ಇವರು ನಮ್ ಲಾಯರ್ ನಮಗ್ ಮೋಸ ಮಾಡಿರ್ತಾರೆ ಸ್ವಾಮಿ. ಆ ಸಂದರ್ಭದಲ್ಲಿ ನಮಗ್ ಮೋಸ ಮಾಡಿರ್ತಾರೆ. ಅಂದ್ರೆ ನಿಮ್ ಪರ ಬರ್ಬೇಕಾದ ಸಾಕ್ಷಿಗಳು ಬರ್ಲಿಲ್ಲ ಅಂತನ? ನಮ್ ಪರ ಬರ್ಬೇಕಾಗಿರೋ ಸಾಕ್ಷಿಗಳು ಬಂದಿದ್ದಾರೆ. ಅಂದ್ರೆ ನಾವು ಒಬ್ಬ ಲಾಯರ್ನ ವಕೀಲರನ್ನ ನೇಮಕ ಮಾಡ್ಕೊಂಡಿರ್ತೀವಲ್ಲ, ನೇಮಕ ಮಾಡ್ಕೊಂಡಿದ್ಮೇಲೆ ಆ ವಕೀಲರು ನಮ್ಮ ಶ್ರೀಮತಿ ಅವ್ರ ಅಪ್ಪ ಅವ್ರ ಕಡೆ ಅವ್ರ ಹತ್ರ ದುಡ್ಡಿಸ್ಕೊಂಡು ನಮ್ಗೆ ಅನ್ನೋದು ಮೋಸ ಮಾಡ್ತಾರೆ. ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಅನ್ನೋದು ಕರೆಕ್ಟ್ ಆಗಿ ಮಾಡಲ್ಲ ಸ್ವಾಮಿ. ಓಕೆ, ಆರ್ಗ್ಯುಮೆಂಟ್ ಅಲ್ಲಿ ಏನು ತೀರ್ಸಿದ್ರು ಇವರು? ಆರ್ಗ್ಯುಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಈ ತರ ಆಕೆಗೆ ದೆವ್ವ ಬರ್ತಿತ್ತು, ಆದ ಕಾರಣ ಆಕೆ ಸತ್ಲು ಅಂತ ಪ್ರಾಪರ್ ಅಂದ್ರೆ ಎವಿಡೆನ್ಸ್ ಅಲ್ಲಿ ಯಾವ ತರ ನಡೆದಿರುತ್ತೋ ಆ ತರ ನಮ್ಮ ವಕೀಲರು ಅನ್ನೋದು ಕೋರ್ಟ್ ಅಲ್ಲಿ ಸಾಬೀತ್ ಮಾಡ್ಲಿಲ್ಲ ಸ್ವಾಮಿ. ದೆವ್ವ ಬರ್ತಿತ್ತು, ಆ ಕಾರಣದಿಂದ ಅವರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಈತನ ಯಾವುದೇ ಭಾಗವಹಿಸುವಿಕೆ ಇಲ್ಲ ಅನ್ನೋದನ್ನ ಅವ್ರು ಸರಿಯಾಗಿ ನಿರೂಪಿಸ್ಲಿಲ್ಲ ಅಂತನ? ನಿರೂಪಿಸ್ಲಿಲ್ಲ. ಆದ್ರೆ ನಾನು ಇದೇನಿ ದೆವ್ವದ ಕತೆ ಇದು? ಆತರ ವಕೀಲರು ಅನ್ನೋದು ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಸ್ವಾಮಿ, ಆದ್ರೆ ನಮಗ್ ಗೊತ್ತಿಲ್ಲಲ್ಲ. ನನ್ ಮುಂದೆನೆ ಹೇಳಿದ್ದಾರೆ, ಬಟ್ ನಾನು ಇಲ್ಲಿ ಕೊನೆಯಲ್ಲಿದ್ರೆ ಜಡ್ಜ್ ಮುಂದೆ ಅವ್ರು ಇರ್ತಾರಲ್ಲ ಸ್ವಾಮಿ, ಹೇಳಿರ್ತಾರೆ. ಆತರ ಒಂದು ಕತೆ ಕಟ್ಟಿ ನನ್ನ ಕೇಸ್ ಬಿಡ್ಬೇಕು ಅಂತ ಅವರು ವಕೀಲರು ಕೇಳ್ತಾರೆ. ಮಾನ್ಯ ಜಡ್ಜ್ ಸಾಹೇಬ್ರು ನನಗೆ 7 ವರ್ಷ ಶಿಕ್ಷೆ ಕೊಡ್ತಾರೆ. ಮತ್ತೆ ನಾನು ಜೈಲ್ಗೆ ಹೋಗ್ತೀನಿ ಪರಪ್ಪನ ಅಗ್ರಹಾರಕ್ಕೆ. ಆ ಮಗನ್ನ ಇಲ್ಲೇ ಬಿಟ್ಟು ಅದೇ ನೋವಲ್ಲೇ ನನ್ ತಪ್ಪು ಮಾಡಿರ್ಲಿಲ್ಲ ಅನ್ನೋ ನೋವಲ್ಲೇ ಮತ್ತೆ ಜೈಲ್ಗೆ ಹೋಗಿ ಮತ್ತೆ ಹೈಕೋರ್ಟ್ ಮುಖಾಂತರ ನನ್ನ ಶಿಕ್ಷೆಯನ್ನ ರದ್ದು ಮಾಡಿಸ್ತೀನಿ, ಸ್ಟೇ ಮಾಡಿಸ್ತೀನಿ ವಕೀಲರ ಮುಖಾಂತರ. ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಅವ್ರಿಗೆ ನೀವು ನೀಡಿದ ಕಾರಣ ಏನು? ಬಲವಾಗಿ ಅಂದ್ರೆ ಸ್ವಾಮಿ, ನಾನು ಯಾವುದೇ ವರದಕ್ಷಿಣೆ ಅನ್ನೋದು ನಾನು ತಗೊಂಡಿಲ್ಲ ಸ್ವಾಮಿ ನಮ್ಮ ಶ್ರೀಮತಿ ಅವ್ರ ಕಡೆಯಿಂದ. ಅಂದ್ರೆ ನಮ್ಮ ಶ್ರೀಮತಿ ಅವ್ರ ಅಪ್ಪ ಇರ್ತಾರಲ್ಲ ಸ್ವಾಮಿ, ಅವರೊಂದು ಜಮೀನನ್ನು ಸೇಲ್ ಮಾಡ್ತಾರೆ. ಸೇಲ್ ಅಂದ್ರೆ ವ್ಯಾಪಾರ ಮಾಡ್ತಾರೆ, ಮಾರ್ದಾಗ ಎಲ್ಲಾ ಅವ್ರ ಹೆಣ್ಣು ಮಕ್ಕಳಿಗೂ ನಮ್ಮ ಶ್ರೀಮತಿ ಮತ್ತೆ ಅವ್ರ ಜೊತೆ ಅಕ್ಕ ಅವ್ರು ಇರ್ತಾರಲ್ಲ, ಅವರೆಲ್ಲ ಸೇರಿ ಅವ್ರ ಅಪ್ಪ ಅವ್ರಮ್ಮ ಎಲ್ಲರೂ ಬಂದಿರೋ ದುಡ್ಡನ್ನ ಹಂಚ್ಕೊಂತಾರೆ ಸ್ವಾಮಿ. ಹಂಚ್ಕೊಂಡು ಆಕೆಗೆ ಕೊಡ್ತಾರೆ ಆ ದುಡ್ಡು. ಯಾರಿಗೆ? ನಮ್ಮ ಶ್ರೀಮತಿ ಅವ್ರದ್ದು ಬಂದಿರೋ ದುಡ್ಡು ಶ್ರೀಮತಿ ಅವ್ರು ಕೊಡ್ತಾರೆ, ಅವ್ರ ಅಕ್ಕಗ್ ಬಂದಿರೋ ದುಡ್ಡು ಅವ್ರ ಅಕ್ಕಗ್ ಕೊಡ್ತಾರೆ.
ಕೊಟ್ಟು ಸಿಗ್ನೇಚರ್ ಹಾಕ್ಸ್ಕೊಂತಾರೆ ತಾಲೂಕ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಾರಲ್ಲ ಆತರ. ಆತರ ಆ ಟೈಮಲ್ಲಿ ಆಕೆ ಕೊಟ್ಟಿರೋ ದುಡ್ಡನ್ನ ನಾನೊಂದು ಮನೆ ಕಟ್ಟಿದೀನಿ ಸ್ವಾಮಿ ಊರಲ್ಲಿ. ಅಂದ್ರೆ ನಿಮ್ ಶ್ರೀಮತಿ ಅವ್ರು ತಂದು ನಿಮಗ್ ಕೊಟ್ಟಿದ್ರ ಅದನ್ನ? ನನಗ್ ಕೊಟ್ಟಿಲ್ಲ. ಆಕೆ ಶ್ರೀಮತಿ ಅವ್ರು ಎತ್ಕೊಂಡ್ ಬಂದ್ರಲ್ಲ, ಆ ಟೈಮಲ್ಲಿ ನಾನೊಂದ್ ಮನೆ ಅನ್ನೋದ್ ಕಟ್ತಿದ್ದೆ. ಆಲ್ರೆಡಿ ಕರಿಯಕ್ ಮುಂಚೆನೆ ಮನೆಯನ್ನ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿರೋ ಸಂದರ್ಭದಲ್ಲಿ ಆಕೆಗ್ ಬಂದಿರೋ ದುಡ್ಡು ಸೇರಿಸಿ ಮನೆ ಅನ್ನೋದು ಇನ್ ಸ್ವಲ್ಪ ಚೆನ್ನಾಗ್ ಕಟ್ಟೋಣ ಅಂತ ಪ್ಲಾನ್ ಮಾಡಿ ಆ ದುಡ್ಡನ್ನೆಲ್ಲ ತಗೊಂಡು ನನ್ ಮನೆಗೆ ಹಾಕಿರ್ತೀನಿ. ಅಂದರೆ ಕೋರ್ಟ್ ಅಲ್ಲಿ ಇವರು ನಮ್ಮ ಶ್ರೀಮತಿ ಅವರು ಅಪ್ಪ ಬಂದು ಯಾವ ತರ ಹೇಳಿರ್ತಾರೆ ಅಂದ್ರೆ, ನಾವು ವರದಕ್ಷಿಣೆ 2 ಲಕ್ಷ ಕೊಟ್ಟಿದೀವಿ ಹುಡುಗನಿಗೆ. ಆ 2 ಲಕ್ಷ ತಗೊಂಡು ಜೂಜಾಟವಾಡಿ, ಇಸ್ಪಿಟ್ ಜೂಜಾಟವಾಡಿ, ಕುಡಿದು ನಾಶ ಮಾಡಿ ಮಾನಸಿಕವಾಗಿ ನನ್ನ ಮಗಳಿಗೆ ಹಿಂಸೆ ಕೊಟ್ಟಿದ್ರಿಂದ ನನ್ನ ಮಗಳು ಸತ್ತಿದ್ದಾಳೆ ಅಂತ ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಸ್ವಾಮಿ. ಆದ್ರೆ ನಾನು ಅವ್ರು ಕೊಟ್ಟಿರೋ ದುಡ್ಡು ನಾನು ತಗೊಂಡು ಯಾವ್ದೇ ಕಾರಣಕ್ಕೂ ನಾನು ಯೂಸ್ ಮಾಡಿಲ್ಲ. ಅಂದ್ರೆ ಆಕೆ ಕೊಟ್ಟಿರೋ ದುಡ್ಡು ಬ್ಯಾಂಕ್ ಮುಖಾಂತರ ಆಕೆನೆ ಹೋಗಿ ಡ್ರಾ ಮಾಡ್ಕೊಂಬಂದು ಮನೆ ಕಟ್ಟಕ್ ಯೂಸ್ ಮಾಡ್ಕೊಂಡಿದೀವಿ. ಆದ್ರೆ ಪೊಲೀಸನವರು ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ಈ ದುಡ್ಡು ಯಾರು ಕೊಟ್ರು, ಎಲ್ಲಿಂದ ತಗೊಂಬಂದ್ರು, ಹೆಂಗ್ ಕೊಟ್ಟಿದ್ದೀರಾ, ಯಾವುದೇ ದಾಖಲಾತಿಗಳಿಲ್ಲದೆ ಯಾವುದೇ ಇನ್ವೆಸ್ಟಿಗೇಷನ್ ಮಾಡದೆ ನನ್ನ ಮೇಲೆ ಸುಳ್ಳು ಆರೋಪ ಅನ್ನೋದು ಕೋರ್ಟ್ ಅಲ್ಲಿ ಇದ್ ಮಾಡಿದ್ರು ಸ್ವಾಮಿ. ಆದ್ರೆ ಇವಾಗ ನನಗೆ ಒಂದು ಚಿಕ್ಕ ನೋವು ಕಾಡ್ತಿದೆ. ಅಂದ್ರೆ ಇವಾಗ ಅವ್ರು ಕೊಟ್ಟಿರೋ ದುಡ್ಡು ಯಾವ ತರ ನಾನು ಉಪಯೋಗಿಸಿದೀನಿ, ಯಾರು ಕೊಟ್ಟಿದ್ದಾರೆ ಅಂದ್ರೆ ಹುಡುಗಿ ಅವ್ರ ಅಪ್ಪ ಸೇಲ್ ಮಾಡಿ ಹುಡುಗಿ ಅವ್ರ ಅಪ್ಪನ್ಗೆ ಬೇರೆಯವ್ರು ತಗೊಂಡಿರೋರು ಕೊಟ್ಟಿರೋ ಸ್ವಾಮಿ. ಅದು ವರದಕ್ಷಿಣೆ ಕಿರ್ಕೊಳ ಕೆಳಗಡೆ ಬರಲ್ವಲ್ಲ ಸ್ವಾಮಿ, ಕಾನೂನು ಮುಖಾಂತರ ಅದು ಬರಲ್ಲ. ಬರಲ್ಲ. ಆದ್ರೂ ಈಗ್ಲೂ ನನಗೊಂದ್ ಸಂಕಟ ಕಟ್ತಿದೆ ಸ್ವಾಮಿ. ನಾನು ಯಾವ್ದೇ ವರದಕ್ಷಿಣೆ ಕಿರ್ಕೊಳ ತಗೊಂಡಿಲ್ಲ, ಕೊಟ್ಟಿಲ್ಲ. ಅದೇ ವರದಕ್ಷಿಣೆ ಕಿರ್ಕೊಳ ಕೊಟ್ಟಿಲ್ಲ, ವರದಕ್ಷಿಣೆನೇ ನಾನು ತಗೊಂಡಿಲ್ಲ. ಅಂತದ್ರಲ್ಲಿ ನನ್ ಮೇಲೆ ಸುಳ್ಳು ಆರೋಪ ಆಯ್ತು. ಈ ತರ ಅಪರಾಧಿ ಸ್ಥಾನದಲ್ಲಿ ಸರ್ಕಾರದವರು ಮತ್ತೆ ಕೋರ್ಟ್ನವರು ನಿಲ್ಲಿಸ್ಬಿಟ್ರಲ್ಲ ಅಂತ ಪ್ರತಿದಿನ ಸ್ವಾಮಿ ನನ್ ಮನಸ್ಸಿಗೆ ಕಾಡ್ತಾನೆ ಇದೆ ಸ್ವಾಮಿ. ತುಂಬಾ ದುಃಖ ಆಗ್ತದೆ ನೆನೆಸ್ಕೊಂಡ್ರೆ. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ ಅಲ್ಲಿ ನೀವು ಅದನ್ನ ಶಾಶ್ವತವಾಗಿ ಕ್ಯಾನ್ಸಲ್ ಮಾಡಿಸ್ಕೊಂಡಿದ್ದೀರಾ ಅಥವಾ ಸ್ಟೇ ತಗೊಂಡ್ಬಂದಿದ್ದೀರಾ? ಸ್ಟೇ ಮಾತ್ರ ತಗೊಂಡ್ಬಂದಿದ್ದೀನಿ ಸ್ವಾಮಿ. ಸ್ಟೇ ತಗೊಂಡ್ಬಂದಿದ್ದೀನಿ. ಈಗ ಜಸ್ಟ್ ಒಂದು 6 ತಿಂಗಳು 7 ತಿಂಗಳಾಯ್ತು ಸ್ವಾಮಿ ಅದು ಸ್ಟೇ ಆಗಿ. ಎಲ್ಲಿವರೆಗೂ ಇದೆ ಅದು ಸ್ಟೇ ಸ್ವಾಮಿ? ಅದು ಹೈಕೋರ್ಟ್ ಅಲ್ಲಿ ಮುಂದಿನ ಇನ್ನೊಂದು 2 ವರ್ಷಗಳ ನಂತರ ಮತ್ತೆ ಅದು ಅಲ್ಲಿ ಆರ್ಗ್ಯುಮೆಂಟ್ ಮಾಡಿಸ್ಬೇಕು. ಆದ್ರೆ ಆರ್ಗ್ಯುಮೆಂಟ್ ಮಾಡಿಸ್ಬೇಕಂದ್ರೆ ನಾನು ಅಲ್ಲಿ ವಕೀಲ್ ಇರ್ತಾರಲ್ಲ ಸ್ವಾಮಿ, ನಾನು ಸ್ಟೇ ಮಾಡ್ಸಕ್ ಸ್ವಲ್ಪ ದುಡ್ಡು ಕೊಟ್ಟು ಸ್ಟೇ ಮಾಡ್ಸಿರ್ತೀನಿ. ಬೇಲ್ ಕೊಟ್ಟಿರ್ತಾರೆ, ತಗೊಂಬಂದಿರ್ತಾರೆ. ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ, ನಿನ್ನ ಕೇಸು ನಾನು ಆರ್ಗ್ಯುಮೆಂಟ್ ಮಾಡ್ಬೇಕಂದ್ರೆ ನೀವು 10 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡ್ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಸ್ವಾಮಿ. ಯಾರು? ವಕೀಲರು. ನೀವು ವಹಿಸಿದ ವಕೀಲರ? ನಾವು ವಹಿಸಿದ ಹೈಕೋರ್ಟ್ ಅಲ್ಲಿ ಒಂದು ವಕೀಲರನ್ನ ನೇಮಕ ಮಾಡಿ ಬೇಲ್ ತಂದು ಕೊಟ್ಟಿರ್ತಾರಲ್ಲ, ಸ್ಟೇ ಮಾಡ್ಸಿರ್ತಾರಲ್ಲ, ಆ ಒಂದು ವಕೀಲರು ಈಗ 10 ಲಕ್ಷ ಕೇಳ್ತಾವ್ರೆ. 10 ಲಕ್ಷ ರೂಪಾಯಿ ನೀನು ದುಡ್ಡು ಎತ್ಕೊಂಬಂದ್ ಕೊಟ್ರೆ ನಿನ್ ಕೇಸ್ ಅನ್ನೋದು ನಾನು ವಾದ ಮಾಡಿ ಹೊಡ್ಕಾಡ್ತೀನಿ, ಇಲ್ದಿದ್ರೆ ಮತ್ತೆ ನಿನ್ ಜೈಲ್ ಆಗ್ತದೆ, ಆರ್ಗ್ಯುಮೆಂಟ್ ಮಾಡಕ್ ಆಗಲ್ಲ. 10 ಲಕ್ಷ ಕೊಟ್ರೆ ಮಾಡ್ತೀನಿ ಅಂತ. ಅಷ್ಟು ಕೊಟ್ರೆ ನಾನ್ ಮಾಡ್ಕೊಡ್ತೀನಿ ಕೇಸ್ ನಿನ್ ಮುಖಾಂತರ, ಇಲ್ದಿದ್ರೆ ಮತ್ತೆ ನಿನ್ ಜೈಲ್ಗೆ ಹೋಗೋ ಸಂದರ್ಭ ಬರ್ತದೆ ಅಂತ ಹೇಳಿದ್ದಾರೆ. ಅದನ್ನೀಗ ಬೇರೆಯವ್ರಿಗೆ ವಹಿಸ್ಲಿಕ್ಕೆ ಆಗಲ್ವಾ ಸ್ವಾಮಿ? ಅದು ಬೇರೆಯವ್ರು ವಹಿಸ್ಲಿಕ್ಕೆ ಅಂದ್ರೆ ಅವ್ರು NOC ಕೊಡ್ಬೇಕಲ್ವಾ ಸ್ವಾಮಿ? ನಾವು ಮುಂಚೆನೆ ಕೇಸ್ ಕೊಟ್ಟಿರ್ತೀವಲ್ಲ, ಕೇಸ್ ಕೊಟ್ಟಾಗ ಅವರು ವಕಾಲತ್ ಹಾಕಿ NOC ಹಾಕಿರ್ತಾರೆ ಹೈಕೋರ್ಟ್ಗೆ. ಅವ್ರ ಕಡೆಯಿಂದ ರಿಟರ್ನ್ ತಗೋಬೇಕಂದ್ರೆ ಅವ್ರ NOC ಕೊಡ್ತಿಲ್ಲ ನನಗೆ ಇವಾಗ. ಆಯ್ತು, ನನಗೇನಾದ್ರು ತುಂಬಾ ಟೈಮ್ ಇದೆ, ನಾನು ದುಡ್ದು ಅಷ್ಟು ದುಡ್ಡು ಕೊಡಬಲ್ಲೆ ಅಂದಿದ್ರೆ ನನಗೆ ಡೈಲಿ ಪ್ರತಿದಿನ ನನ್ ಕೆಲ್ಸಕ್ಕೆ ಹೋದ್ರೆ 750 ರೂಪಾಯಿ ಕೊಡ್ತಾರೆ ಲೇಬರು. ದುಡ್ಡು ಅನ್ನೋದು ಕೊಡ್ತಾರೆ. ನನ್ ಕೆಲ್ಸ ಮಾಡಿದ್ರೆ 750 ರೂಪಾಯಿ ಕೊಡ್ತಾರೆ ಸ್ವಾಮಿ. ಆ 750 ರೂಪಾಯಿಲಿ ಬಸ್ ಚಾರ್ಜಿನೇ 100 ರೂಪಾಯಿ ಹೋಗ್ತದೆ. ಇನ್ನ ನನಗೆ ಉಳಿಯೋದು 650 ರೂಪಾಯಿ. ಆ 650 ರೂಪಾಯಿ ಇಂದಾನೆ ನಾನು ಬಂದಾಗಿಂದ ಒಂದು 70,000 ಅನ್ನೋದು ಕೂಡಿಕ್ಕಿದೀನಿ ಸ್ವಾಮಿ.
ಕೂಡಿಕ್ಕಿದ್ದೀನಿ. ಕೂಡಿಕ್ಬಿಟ್ಟು ಬೇರೆ ಕಡೆ ಒಂದ್ 50,000 ಸಾಲ ಮಾಡಿ, ಏನೋ ನನ್ ಕೈಲಿ ಇಷ್ಟಿದೆ ಸರ್ ದುಡ್ಡು, ದಯವಿಟ್ಟು ಇನ್ನ ನನ್ ಜೀವನ ಪೂರ್ತಿ ಬೇಕಾದ್ರೆ ದುಡ್ದು ನಿಮ್ಗೆ ತೀರಿಸ್ತೀನಿ, ದಯವಿಟ್ಟು ಕೇಸ್ ಹೊಡ್ಕೊಡಿ ಸರ್. ನನ್ಗೊಂದು ಗಂಡು ಮಗ ಇದ್ದಾನೆ ಸರ್, 7 ವರ್ಷದ ಮಗು ಇದೆ. ಅಂದ್ರೆ ಆಕೆ ಅವರು ನಮ್ಮ ಶ್ರೀಮತಿ ಅವ್ರ ಅಪ್ಪ ಅಮ್ಮ ಇದಾರಲ್ವಾ, ಅವರು ಅವಾಗ ಸತ್ತಿದ್ ದಿನ ಮಣ್ಣಾಗ್ಬಿಟ್ಟು ಹೋಗಿರೋರು ಇವತ್ತಿಗೂ ನನ್ ಮಗನ್ ನೋಡಕ್ ಇದ್ ಕಡೆ ಬಂದಿಲ್ಲ. ನನಗೆ ಒಂದ್ ಅಪ್ಪ ಅಮ್ಮ ಇದಾರೆ, ಅವ್ರಿಗೆ ವಯಸ್ಸಾಗಿದೆ. ಅಂದ್ರೆ ಅಮ್ಮಗೆ ಒಂದು 60 ವರ್ಷ ಆಗಿದೆ, ಅಪ್ಪನ್ಗೆ ಒಂದ್ 70 ವರ್ಷ ಆಗಿದೆ ಸ್ವಾಮಿ. ನೀವೊಬ್ಬರೇ ಮಗನ? ನಾವ್ 4 ಜನ ಮಗ ಸ್ವಾಮಿ. ಅದೇ ಹೇಳಿದ್ನಲ್ಲ, 4 ಜನ ಮಕ್ಳಲ್ಲಿ ಎಲ್ಲಾರು ದೊಡ್ಡಣ್ಣ ಅವ್ರು ಸಪ್ರೇಟ್ ಇದಾರೆ, 2ನೇ ಅವರು ಬೆಂಗಳೂರಲ್ಲಿ ಇದಾರೆ, 3ನೇ ಅವರು ಆಂಧ್ರ ಪ್ರದೇಶದಲ್ಲಿದ್ದಾರೆ, 3ನೇವ್ ನಾನು, 4ನೇವ್ನು ಆಂಧ್ರ ಪ್ರದೇಶದಲ್ಲಿದ್ದಾನೆ, 3ನೇವ್ನು ನಾನು ಸ್ವಾಮಿ. ನಮ್ಮ ಅಪ್ಪ ಅಮ್ಮನ್ಗೆ ನೋಡ್ಕೊಂತಿರೋದು ನನ್ ಕೆಲ್ಸ. ಇವಾಗ 650 ರೂಪಾಯಿ ದಿನ ಎತ್ಕೊಂಡ್ ಬರ್ತೀನಲ್ಲ ಸ್ವಾಮಿ, ಅದೇ ದುಡ್ಡಲ್ಲೇ ಅಪ್ಪ ಅಮ್ಮ ಮತ್ತೆ ಮಗ ನಾನು 4 ಜನ. ಉಳಿದವರು ನಿಮ್ಮ ತಂದೆಯನ್ನ ತಾಯಿಯನ್ನ ನೋಡಲ್ವಾ? ಇಲ್ಲ ಸ್ವಾಮಿ, ಅವರೆಲ್ಲೋ ಬರ್ತಾರೆ, 6 ತಿಂಗಳಿಗೊಂದ್ಸಲಿ ಬರ್ತಾರೆ. ಏನೋ ಬಂದು ಒಂದ್ ಫ್ರೂಟ್ಸ್ ಅವು ಇವು ತಂದ್ ಕೊಡ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಒಂದಿನ ಬರ್ತಾರೆ, ನೋಡ್ಕೊಂತಾರೆ, ಹೋಗ್ಬಿಡ್ತಾರೆ ಸ್ವಾಮಿ. ಯಾರು ಬಂದ್ ಇಲ್ಲಿ ಇರ್ತಿಲ್ಲ. ಈ ತರ ಪರಿಸ್ಥಿತಿಯಲ್ಲಿ ಸ್ವಾಮಿ, ಈ ತರ ನಾನ್ ದುಡ್ಕೊಂಡು ಉಳಿಸ್ಕೊಂಡು ಹೋದ್ರುನು 8 ಲಕ್ಷ 10 ಲಕ್ಷ ಸಂಪಾದನೆ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ ನಂಗೆ ಒಂದ್ 6-7 ವರ್ಷ ಬೇಕಾಗುತ್ತೆ ಸ್ವಾಮಿ. ಅದಕ್ಕೆ ನನ್ ಮನ್ಸು ತುಂಬಾ ಚಂಚಲವಾಗಿ ಈ ವಿಷಯಗಳೆಲ್ಲ ನೆನೆಸ್ಕೊಂಡು ಸಾಯೋ ಪರಿಸ್ಥಿತಿಯಲ್ಲಿ, ಅಂದ್ರೆ ಸತ್ತೋಗೋಣ, ಡೈಲಿ ನನ್ ಮನ್ಸು ಸತ್ತೋಗ್ಬಿಡೋಣ, ಈ ತರ ಪ್ರಾಬ್ಲಮ್ ಫೇಸ್ ಮಾಡಕ್ ಆಗಲ್ಲ, ಹಿಂಗೆ ಈ ತರ ಇದೆ ಅಂತ ಸಂಕಟ ಆಗ್ತಿದೆ ಸ್ವಾಮಿ. ಪ್ರತಿದಿನ ನನ್ ಮನ್ಸಲ್ಲಿ ಆ ತರ ಸಾಯುವ ಪ್ರಶ್ನೆಗಳು ಆ ತರ ಕಾಡ್ತಾ ಇರುತ್ತೆ. ಅಂದ್ರೆ ಕಾರ್ಯಕ್ರಮ ನೋಡಿ ನಿಮ್ಮಿಂದ ತುಂಬಾ ನೊಂದ ಜೀವಗಳು ಜೀವನದಲ್ಲಿ ಚೆನ್ನಾಗಿ ಹೇಳಿದೀರಾ. ನಿಮ್ ಕಾರ್ಯಕ್ರಮ ನೋಡ್ತಿದ್ದೆ ಆಗಾಗ, ಅದಕ್ಕೆ ಸ್ವಾಮಿ ಕಾಲ್ ಮಾಡ್ದೆ ಮಾತಾಡ್ಸೋಣ ಅಂತ. ಗೋವಿಂದ, ಈಗ ನೀವು ಬೇರೆ ಲಾಯರ್ನು ಮಾತಾಡ್ಸಿಯೂ ಕೂಡ ನೋಡಿಲ್ಲ ಸದ್ಯಕ್ಕೆ? ಇಲ್ಲ ಸ್ವಾಮಿ, ನಾನ್ ಲಾಯರ್ ನೋಡಿಲ್ಲ. ಆದ್ರೆ ನಾನು ತುಂಬಾ, ಅಂದ್ರೆ ಕೆಲವೊಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕಾನೂನು ಅರಿವು ಮೂಡ್ಸೋರ್ಗೆಲ್ಲ ನಾನು ಕಾಲ್ ಮಾಡಿದೀನಿ ಕರ್ನಾಟಕದಲ್ಲಿ. ಕೆಲವೊಂದ್ ಚಾನಲ್ ಅವರೆಲ್ಲ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಇದುವರೆಗೂನು. ಆದ್ರೆ ಮುಂದೆ ಹೋಗಿ ನನ್ ಕೇಸ್ ಅವರಿಂದ ತಗೊಂಬಂದು ಯಾರು ಕೊಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಕಾನೂನು ರೀತಿ ನಮ್ಗೆ ಯಾವ ತರ ಸಪೋರ್ಟ್ ಸಿಗುತ್ತೆ ಅಂತಾನು ನಾನೇನ್ ಅಷ್ಟು ಓದಿಲ್ಲ ಅಲ್ವಾ ಸ್ವಾಮಿ, SSLC ಅಷ್ಟೇ ಅಲ್ವಾ. ಕಾನೂನಲ್ಲಿ ಸ್ವಯಂ ನೀವೇ ವಾದ ಮಾಡುವ ಅವಕಾಶವೂ ಇದೆಯಲ್ಲ, ತುಂಬ ಚೆನ್ನಾಗಿ ಮಾತಾಡ್ತೀರಿ. ಅಲ್ಲ, ಈಗ ನಾನು ಹೇಳೋದು, ಅಲ್ಲಿ ಈ ಥರದ ಪರಿಸ್ಥಿತಿಗಳು ಬಂದಾಗ ಮೊದಲು ಧೈರ್ಯಗೆಡಬಾರ್ದು. ನೋಡಿ, ಒಂದು ವೇಳೆ ಇಲ್ಲೇನೋ ಮಾಡಿಕೊಂಡು ಸತ್ರಿ ಎಂದುಕೊಂಡ್ರೆ ಒಂದು ಲೋಕೋಪವಾದ ಇದೆಯಲ್ಲ, ಆ ಲೋಕದ ಅಪವಾದ, ನೀವೇನೋ ಹೋಗ್ಬಿಡ್ತೀರಿ. ಮಗ, ವಯಸ್ಸಾದವರು, ನಿಮಗೆ ನಿಜವಾಗಿಯೂ ಈ ಹೆಂಡತಿಯ ಈ ಆತ್ಮಹತ್ಯೆ ಹಿಂದೆ ನನ್ನ ಯಾವ ಪ್ರಚೋದನೆಯೂ ಇಲ್ಲ, ಅಥವಾ ನನ್ನ ಯಾವ ಒತ್ತಡ, ಹಿಂಸೆಯೂ, ದೌರ್ಜನ್ಯವೂ ಇಲ್ಲ ಅನ್ನುವ ತೀರಾ ಆ ಮಟ್ಟಿನ ಖಾತ್ರಿ ಆದರೆ, ಅಥವಾ ಖಾತ್ರಿ ನಿಮಗಿದೆ, ಅಥವಾ ಅಂತಹ ವಿಶ್ವಾಸ ನಿಮಗಿದೆ ಎಂದಾಗ ಯಾಕೆ ನೀವು ಸಾಯಬೇಕು? ಪರವಾಗಿಲ್ಲ. ಅಂದರೆ ಏನೂ ತಪ್ಪು ಮಾಡದೇ ಇರೋ ರಾಮಚಂದ್ರನಿಂದ ಹಿಡಿದು ಹರಿಶ್ಚಂದ್ರನಿಂದ ಹಿಡಿದು ಎಲ್ಲರೂ ವನವಾಸ ಪಟ್ಟರು, ಇವೆಲ್ಲರಿಗೂ ಬರ್ತವೆ. ಆದರೆ ಕಾನೂನಲ್ಲಿ ನೀವೇ ನಿಮ್ಮ ಕಾನೂನನ್ನ ಅಥವಾ ನಿಮ್ಮ ಈ ಪ್ರಕರಣವನ್ನು ವಾದ ಮಾಡಿ ಗೆಲ್ಲುವ ಸಾಧ್ಯತೆಗಳು. ಈಗ ಅವ್ರ ಬಳಿ ಅಂಥದ್ದು ಯಾವುದೇ ದೊಡ್ಡ ಸಾಕ್ಷಿಗಳಿಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ಮಾಡೇ ಇಲ್ಲ ಅನ್ನೋದಾದ್ರೆ ಅವ್ರಿಗೆ ಸಾಕ್ಷಿ ಸಿಗ್ಲಿಕ್ಕೆ ಹೆಂಗ್ ಸಾಧ್ಯ? ಇಲ್ಲ ಸ್ವಾಮಿ, ಸಾಕ್ಷಿಗಳು ಯಾವ ಇಲ್ಲ ಸ್ವಾಮಿ. ಈಗ ಕೇಳಿಸ್ಕೊಳ್ಳಿ, ಅಂದ್ರೆ ನಾನು ಮಾಡಿಲ್ಲ ಅನ್ನೋದು ಎಷ್ಟು ಸತ್ಯವೋ, ಮಾಡಿಲ್ಲ ಅನ್ನೋದಾದ್ರೆ ಅವ್ರ ಹತ್ರ ಒಬ್ಬ ಜಡ್ಜ್ ಅನ್ನೋ ದೇವರಿಗೆ ಅವ್ರು ಕೊಡ್ಲಿಕ್ಕೆ ಅವ್ರ ಬಳಿ ಏನೂ ಇರಲ್ಲ. ಏನು ಇಲ್ಲ ಸ್ವಾಮಿ, ಏನು ಕೊಟ್ಟಿಲ್ಲ ಕೋರ್ಟಲ್ಲಿ, ಸುಮ್ಮನೆ ಮಾತಲ್ಲಿ ಹೇಳಿದ್ದಾರೆ. ಬಟ್ ಅದನ್ನ ನಂಬಿ ನಿಮ್ಗೆ 7 ವರ್ಷ ಅದು ಹೆಂಗ್ ಶಿಕ್ಷೆ ಕೊಟ್ರು ಅನ್ನೋದು ನಂಗೆ ಡೌಟ್.
ಅದೇ ಸ್ವಾಮಿ, ಅದೇ ಪ್ರಾಪರ್ ಎವಿಡೆನ್ಸ್ ಎಲ್ಲ ಇದೆ ನನ್ನ ಹತ್ರ. ಜಡ್ಜಿ ಯಾವ ತರ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಆದ್ರೆ ಸ್ವಾಮಿ, ನಾನು ಈ ಪರಪ್ನಾಗ್ರಹಾರ ಜೈಲಿಂದ ಬಿಡುಗಡೆ ಆಗಿ ಬಂದು ಕೆಲವು ದಿನಗಳ ನಂತರ ಏನ್ ಸ್ವಾಮಿ, ಅಂದ್ರೆ ನಾನು ವರದಕ್ಷಿಣೆ ತಗೊಂಡಿಲ್ಲ. ವರದಕ್ಷಿಣೆ ನಾನ್ ತಗೊಂಡಿಲ್ಲ, ಆಕೆಗೆ ಅವ್ರ ಅಪ್ಪ ಕೊಟ್ಟಿದ್ದಾರೆ, ಎಲ್ಲಾ ಹೆಣ್ಮಕ್ಳಿಗೂ ಕೊಟ್ಟಿದ್ದಾರೆ, ಅವರು ತಗೊಂಡಿದ್ದಾರೆ ಅನ್ನೋ ಒಂದು ಪ್ರಾಪರ್ ಅಂದ್ರೆ ಡಾಕ್ಯುಮೆಂಟ್, ಅಂದ್ರೆ ಕೋರ್ಟ್ಗೊಂದು ದಾಖಲಾತಿ ಬೇಕಲ್ವ ಸ್ವಾಮಿ. ಆ ದಾಖಲಾತಿ ಅನ್ನೋದಕ್ಕೆ ನಾನು ಅವ್ರ ಊರ್ ಕಡೆ ಹೋಗಿ ನಡ್ಕೊಂಡೋಗಿ ಪ್ರತಿ ಭೂಮಿಯಲ್ಲೂ ಬೇರೆಯವ್ರ ಭೂಮಿಗಳೆಲ್ಲ ಹೋಗಿ ಸರ್ವೆ ನಂಬರ್ ತೆಗೆದು ಅದರಿಂದ ಒಂದು ಡಾಕ್ಯುಮೆಂಟ್ ಅನ್ನೋದು ನಾನು ಕಲೆಕ್ಟ್ ಮಾಡಿದೀನಿ ಸ್ವಾಮಿ. ಈಗ ಕಲೆಕ್ಟ್ ಮಾಡಿದೀನಿ, ಈಗ ನನ್ನ ಹತ್ರ ಇದೆ, ಅದು ಡಾಕ್ಯುಮೆಂಟ್ ಇದೆ. ಅಂದ್ರೆ ಈ ದುಡ್ಡು ಕೊಟ್ಟಿದಾರಲ್ವಾ, ಅಂದ್ರೆ 1.5 ಲಕ್ಷ ಪ್ರತಿ ಹೆಣ್ಮಕ್ಳಿಗೂ ಕೊಟ್ಟಿದ್ದಾರೆ ಅವರಪ್ಪ. ಎಲ್ಲಾರು ಹಂಚಿದ್ದಾರೆ. ಆ ಟೈಮಲ್ಲಿ ಜಮೀನ್ ಮಾರಾಟ ಮಾಡಿ ಅವರು ಬೇರೆ ಕಡೆಯಿಂದ ದುಡ್ಡು ತಗೊಂಡವ್ರು ಕೊಟ್ಟಿದ್ದಾರೆ ಸ್ವಾಮಿ. ತಗೊಂಡಿರೋರ್ ಕೈಲಿಂದ ಇವ್ರಿಗೆ ಚೆಕ್ ಮುಖಾಂತರ 1 ಲಕ್ಷ ಕೊಟ್ಟಿದ್ದಾರೆ, ಕ್ಯಾಶ್ ಮುಖಾಂತರ 50,000 ಕೊಟ್ಟಿದ್ದಾರೆ. ಅಂದ್ರೆ ನನಗೆ ಆರೋಪ ಏನಿದೆ, ನಾನು ಮದುವೆ ಮಾಡಿಕೊಟ್ಟಾದ್ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಕಿರ್ಕೊಳ ಕೊಡ್ತಿದ್ದ. ನನ್ ಮಗಳು ಒಂದ್ಸಲಿ ಊರಿಗ್ ಬಂದಿದ್ಲು. ಊರಿಗ್ ಬಂದಾಗ ನಾವ್ 2 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿದೀವಿ. 2 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಿದ್ರೆ ನನ್ನ ಹಳಿಯ ಜೂಜಾಟವಾಡಿ ಮದ್ಯಪಾನ ಮಾಡಿ ಕುಡಿದು ನನ್ನ ಮೇಲೆ ಹಲ್ಲೆ ಮಾಡಿ ನನ್ನ ಮಗಳಿಗೆ ಮಾನಸಿಕವಾಗಿ ನಿರಂತರವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟಿದ್ರಿಂದ ನನ್ನ ಮಗಳು ನೇಣ್ ಹಾಕೊಂಡ್ ಸತ್ತೋಗಿದ್ದಾರೆ ಅಂತ ಕೋರ್ಟಲ್ಲಿ ಅವ್ರು ಬಂದು ಸುಳ್ಳು ಹೇಳಿದ್ದಾರೆ ಸ್ವಾಮಿ. ಸುಳ್ಳು ಹೇಳಿದ್ದಾರೆ. ಆದ್ರೆ ಅವಾಗ ಅವರು ಸಾಕ್ಷಿ ಅಂದ್ರೆ ಕೋರ್ಟ್ಗೆ ಸಾಕ್ಷಿ ಬೇಕಲ್ವಾ ಸ್ವಾಮಿ, ಪ್ರಾಪರ್ ಎವಿಡೆನ್ಸ್ ಅನ್ನೋದು ಪೊಲೀಸರು ಕಲೆಕ್ಟ್ ಮಾಡಿಲ್ಲ. ಅಂದ್ರೆ ಈ ತರ ಜಮೀನ್ ಮಾರಾಟ ಮಾಡಿ ಎಲ್ಲಾ ಹೆಣ್ಮಕ್ಳಿಗೂ ಕೊಟ್ಟಿದ್ರು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಅವರು ಮಾಡಿಲ್ಲ. ಪೊಲೀಸರು ತಪ್ಪು ಮಾಡಿದ್ದಾರೆ. ಮತ್ತೆ ಅವ್ರ ಅಪ್ಪವನು ಬಂದು ಅಲ್ಲಿ ಕೋರ್ಟಲ್ಲಿ ಸುಳ್ಳು ಹೇಳಿ ತಪ್ಪು ಮಾಡಿದ್ದಾರೆ. ಆದ್ರೆ ಇವಾಗ ನಾನು ನನ್ನ ಮುಖಾಂತರ ನನ್ನ ಕೇಸ್ ಅನ್ನೋದು ತಪ್ಪಿಸ್ಕೋಬೇಕು, ನನ್ ಮಗನ್ಗೆ ಒಂದ್ ಒಳ್ಳೆ ಭವಿಷ್ಯ ನೋಡ್ಬೇಕು. ಅವನಿನ್ನ 7 ವರ್ಷ ಸ್ವಾಮಿ, ಈಗ ಇನ್ನ ಚಿಕ್ಕ ಹುಡುಗ. ಅಂದ್ರೆ ಅವನ್ ಎಜುಕೇಶನ್, ಅವನ್ ಒಂದ್ ದಾರಿ ದೀಪ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಸ್ವಾಮಿ ಎಷ್ಟೋ ಸಮಯ ಓಡಾಡಕ್ ಬಸ್ ಚಾರ್ಜಿಗ್ ದುಡ್ಡಿಲ್ದೆ ನಡ್ಕೊಂಡ್ ಹೋಗಿದೀನಿ ಸ್ವಾಮಿ. 40-50 ಕಿಲೋಮೀಟರ್ ನಡ್ಕೊಂಡೋಗಿ ಆ ಒಂದ್ ದಾಖಲಾತಿ ಅನ್ನೋದು ಎತ್ಕೊಂಡ್ಬಂದಿದೀನಿ. ಎತ್ಕೊಂಡ್ಬಂದು ಬೆಂಗಳೂರಲ್ಲಿ ಕೊಟ್ಟಿದ್ನಲ್ವಾ ಕೇಸ್, ಲಾಯರ್ಗೆ ಫೋನ್ ಮಾಡಿದ್ರೆ 10 ಲಕ್ಷ ಕೊಡು, 8 ಲಕ್ಷ ಕೊಡು, ನಿನ್ ಕೇಸ್ ವಾದ ಮಾಡಿ ಗೆಲ್ಲಿಸಿವಿ ಅಂತ ಹೇಳ್ತಿದಾರೆ ಸ್ವಾಮಿ. 8 ಲಕ್ಷ 10 ಲಕ್ಷ ಕೊಡೋ ಯೋಗ್ಯತೆ ನನಗಿಲ್ಲ. ಕಾನೂನು ಮುಖಾಂತರ ಯಾವ ತರ ಫೈಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ಅರ್ಥನೇ ಆಗ್ತಿಲ್ಲ. ಇದರಿಂದ ಜಿಗುಪ್ಸೆ ಆಗ್ಬಿಟ್ಟು ಸಾಯೋ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ ಸ್ವಾಮಿ. ಇಲ್ಲ ಹಾಗೆಲ್ಲ ಯೋಚಿಸ್ಬೇಡಿ. ಇಲ್ಲಿ 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 ನಾವಿದ್ದೀವಿ, ಮಾತಾಡೋಣ. ಈಗ ಸಾಯೋ ಬಗ್ಗೆ ಯೋಚಿಸೋದಾದ್ರೆ ಅದು ಒಳಿತಲ್ಲ. ಮಗ ಇದ್ದಾನೆ, ವಯಸ್ಸಾದವರಿದ್ದಾರೆ. ನೋಡಿ, ನಾನು ಹೇಳ್ತೀನಿ, ಜೀವನದ ಕೊನೆ ಗಳಿಗೆವರೆಗೂ ವಿಧಿ ಆಟಕ್ಕೆ ಒಳಗಾಗಿ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಅಪವಾದ. ಬೇಡ, ಪರವಾಗಿಲ್ಲ. ಈಗ ಎಲ್ಲರಿಗೂ ಒಂದು ತಂದೆ ತಾಯಿದಾಗಲಿ ನಿಮ್ಮ ಮಗನದ್ದಾಗಲಿ ನಾವಿದ್ರು ಇಲ್ಲದೆ ಹೋದ್ರು ಎಲ್ಲರದು ಒಂದು ಜೀವನ ಅಂತ ಇದೆ. ಆದರೆ ಇಂಥವ್ರ ಮಗ ಅಂತೆ ಕೊಣೋ ಹಿಂಗೆ ಹೆಂಡ್ತಿಯನ್ನ ಹಿಂಸೆ ಮಾಡಿ ದೌರ್ಜನ್ಯ ಮಾಡಿ ಹೆಂಡ್ತಿ ನೇಣಾಕಂಡು ಸತ್ಲಂತೆ. ಅದಾದ 1-2-3 ವರ್ಷಕ್ಕೆ ಅವನು ನೇಣಾಕಂಡು ಸತ್ನಂತೆ. ಏನೂ ತಪ್ಪಿಲ್ಲದೆ ಹೋದ್ರೆ ಯಾಕೆ ಸಾಯ್ಬೇಕಿತ್ತು? ಏನೋ ಮಾಡಿದ್ದ ಸಿಗಾಯಿ ಕಳಿದ್ನಿ, ಏನೋ ಬೈಕ್ ಸತ್ತ. ನಾನು ಹೇಳೋದು, ಹಂಗೂ ಕಳಿಸಿದ್ರೆ 7 ವರ್ಷ ಇದ್ದು ಬರೋಣ ತೊಂದರೆ. ಅಂದ್ರೆ ನಿಮ್ಮ ಯೋಚನೆ ಹೇಗಿರ್ಬೇಕಂದ್ರೆ, ನಾನು ಇದನ್ನು ಗೆಲ್ತೀನಿ, ಅದಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳು ನನ್ನ ಬಳಿ ಇದ್ದಾವೆ. ಇಲ್ಲಿಗೆ ಇಷ್ಟಕ್ಕೆ ಬಂದು ನಿಂತ ಮೇಲೆ ಇನ್ನು ಕಳ್ಕೊಳೋದೇನೂ ಇಲ್ಲ, ಆಯ್ತಾ? ಆಗೋದಿಲ್ಲ. ಆಗಲಿ ನಿಮ್ಮ ಜೀವನದ ದೊಡ್ಡ ಗುರಿಯೇ, ಟಾರ್ಗೆಟೇ ಇದು. ನಾನು ನನ್ನ ಪ್ರಾಣ ಬಿಡುವಷ್ಟರಲ್ಲಿ, ನನ್ನ ಜೀವನ ಮುಗಿದೋಗುವಷ್ಟರಲ್ಲಿ ನಾನು ಈ ಕಳಂಕದಿಂದ, ನಾನು ಇಲ್ಲಿ ತಪ್ಪಿತಸ್ಥ ಅಲ್ಲ, ನಾನು ಇಲ್ಲಿ ಯಾವುದೇ ರೀತಿಯ ಅವಳ ಸಾವಿಗೆ ಕಾರಣನಲ್ಲ ಅನ್ನುವ ಈ ಅಪವಾದ ಕಳಂಕವನ್ನು ತೊಳ್ಕೊಂಡು ನನ್ನ ಬದುಕನ್ನು ನಾವು ಕಳಿಬೇಕು, ಅಥವಾ ಸಾವು ಬಂದಾಗ ಹೊರಡಬೇಕು. ಆದರೆ ಆ ಕಳಂಕ ಇಟ್ಟುಕೊಂಡು, ಆ ರೀತಿಯ ಒಂದು ಅಪವಾದವನ್ನು ಇಟ್ಟುಕೊಂಡು ಸಾಯೋ ಯೋಚನೆ ತಂದೆ ತಾಯಿಗೋಸ್ಕರ ಬದುಕಿರಿ ಅಂತ ಹೇಳ್ತಾ ಇಲ್ಲ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮಗೆ ಅಂಟಿರುವ ಕಳಂಕವನ್ನು ತೊಳ್ಕೊಂಡು ಆಮೇಲೆ ಸನ್ಯಾಸಿ ಆಗ್ಬಿಡಿ, ಏನು ತೊಂದರೆ ಇಲ್ಲ.
ಹೌದು ಸ್ವಾಮಿ. ಆದ್ರೆ ಆ ಕಳಂಕವನ್ನು ತೊಳ್ಕೊಳ್ಳದೆ ನಾನು ಸಾಯ್ತೀನಿ ಅಥವಾ ನಾನು ನೇಣಾಕೊಂಡ್ಬಿಡ್ತೀನಿ ಅಥವಾ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ಬೇಡ ಸರ್. ನಾನು ಇಲ್ಲಿ ಎಷ್ಟು ಹೆಣ್ಮಕ್ಳು ಮಾತಾಡಿದ್ದಾರೆ, ನಾನು ನನ್ನ ಯಾವುದೋ ಒಂದು ಪ್ರಕರಣದಲ್ಲಿ ಅನ್ಯಾಯ ಮಾಡಿ ನನ್ನನ್ನೇ ತಪ್ಪಿತಸ್ಥರನ್ನ ಮಾಡಿದ್ದಾರೆ ಸರ್, ನಾನು ಕಾನೂನು ತಿಳ್ಕೊಂಡು ನಾನೇ ವಾದ ಮಾಡ್ತಾ ಇದ್ದೀನಿ ಸರ್ ನನ್ನ ಕೇಸನ್ನು ಅಂತ. ಜಡ್ಜ್ ಮುಂದೆ ನಿಂತಾಗ ನಿಮಗಿರುವ ಅಸಹಾಯಕತೆ, ನಿಮಗಿರುವ ಎಲ್ಲ ಜಡ್ಜ್ಗಳು ನಿಮಗೆ ಅನ್ಯಾಯ ಮಾಡ್ತಾರೆ ಅಂತ ನೀವು ನಂಬೋದು ಬೇಡ, ಅಥವಾ ಅಂತಹ ಅಪನಂಬಿಕೆ ಬೇಡ. ಎಲ್ಲೋ ಒಂದು ಕಡೆ ಎಲ್ಲ ಇನ್ನೇನು ಮುಗಿದು ಹೋಯಿತು ಅಂದಾಗ ನಿಮಗೊಂದು ದಾರಿ ಕಾಣುತ್ತೆ. ಆದರೆ ನಿಮ್ಮೊಳಗಡೆ ನೀವೇ ಕುಸಿದು ಹೋಗ್ಬಿಟ್ಟು ನಾನು ಮುಗ್ದು ಹೋಯ್ತು, ನನ್ನ ಜೀವನ ಮುಗ್ದು ಹೋಯ್ತು, ನನಗೆಲ್ಲ ಸೇರಿಂಗ್ ಮಾಡಿಬಿಟ್ರು, ಧರ್ಮದ ಮೇಲೆ ನಂಬಿಕೆ ಇಡಿ, ಸತ್ಯದ ಮೇಲೆ ನಂಬಿಕೆ ಇಡಿ. ಹೌದು, ಈ ಸಮಯದಲ್ಲಿ ಅವರೆಲ್ಲರ ಸುಳ್ಳು ಆರೋಪಗಳು ಮೇಲುಗೈ ಸಾಧಿಸಿದಂತೆ ಕಾಣ್ತಾ ಇರ್ಬೋದು. ಆದರೆ ನಿಮ್ಮ ಹೋರಾಟ ಅಥವಾ ನಿಮ್ಮ ಈ ಪ್ರತಿದಾಳಿಯಲ್ಲಿ ಸ್ವಲ್ಪ ನೀವು ಕುಗ್ಗಿಬಿಟ್ರೆ ಅದನ್ನೇ ನೆಪ ಇಟ್ಟುಕೊಂಡು ಅವ್ರು ಇನ್ನೂ ಆಟ ಆಡಿಸ್ತಾರೆ. ಸಾಯುವ ನಿರ್ಧಾರ ಒಂದು ಬಿಟ್ಟು ಒಂದೋ ಜೈಲಿಗೆ ಹಾಕ್ತಾರೆ, ಹಾಕ್ಲಿ, 7 ವರ್ಷ ಮುಟ್ಟು ಬಂದು ಮತ್ತೆ ನನ್ನ ತಂದೆ ತಾಯಿ ನಾನು ನೋಡ್ಕೊಳ್ತೀನಿ ಅನ್ನೋ ಮನಸ್ಥಿತಿನೂ ಇರಬೇಕು. ಅದು ಯಾಕೆ ಹಾಕ್ತಾರೆ? ನಾನೇ ವಾದ ಮಾಡಿ ಅಥವಾ ಏನೋ ಒಂದು ದಾರಿ ಕಾಣುತ್ತೆ, ನಾನು ವಾದ ಮಾಡಿ ಅದನ್ನು ನಾನು ಗೆಲ್ತೀನಿ. ಯಾಕಂದರೆ ಈಗ ನಿಮ್ಮ ಹತ್ರ ಸಾಕ್ಷಿ ಇದ್ದಾವೆ, ಓಡಾಡಿ ಹುಡುಕಾಡಿ ಏನೋ ಮಾಡ್ಕೊಂಡು ಸಾಕ್ಷಿ ಹುಡ್ಕೊಂಡಿದ್ದೀರಾ. ಹೌದು ಸ್ವಾಮಿ, ಹುಡ್ಕೊಂಡಿದ್ದೀನಿ, ಕಲೆಕ್ಟ್ ಮಾಡಿದ್ದೀನಿ ಸ್ವಾಮಿ. ನೀವು ಪರವಾಗಿಲ್ಲ, ಅಲ್ಲೇನು ನಡೀತೋ ದೈವ ಸಾಕ್ಷಿಯಾಗಿ ನೀವು ಪಾಪ ಕಣ್ಣೀರು ಹಾಕೊಂಡು ಹೇಳ್ತಾ ಇದ್ದೀರಿ. ನಿಜವಾಗಿಯೂ ಅಂಥದ್ದೇನೋ ನಿಮ್ಮ ತಪ್ಪಿಲ್ಲದೆ ಅಲ್ಲಿ ನಡೆದಿದೆ. ಈ ವಿಚಾರದಲ್ಲಿ ನಿಮ್ಮದು ಯಾವುದೇ ಅಂತಹ ದೊಡ್ಡ ಅನ್ಯಾಯ ನೀವು ಮಾಡಿಲ್ಲ ಅನ್ನೋದಾದರೆ ನಾನು ಹೇಳ್ತೀನಿ, ಖಂಡಿತ ಈ ವಿಚಾರದಲ್ಲಿ ಲಾಯರ್ ಇನ್ನೊಬ್ಬ ಬರ್ತಾನೋ ಅಥವಾ ಈತನಿಗೆ ದೇವ್ರ ಬುದ್ಧಿ ಕೊಡ್ತಾನೋ ಅಥವಾ ನೀವೇ ವಾದ ಮಾಡ್ತಿರೋ ಅಥವಾ ನಿಮ್ಮ ಅದೃಷ್ಟಕ್ಕೆ ನೀವು ಅಲ್ಲಿಗೋಗಿ ನಿಂತಾಗ ಜಡ್ಜು ನಿಮ್ಮ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇರ್ತಾರೋ ಗೊತ್ತಿಲ್ಲ. ಹೇಗೋ ನೀವು ಇದರಿಂದ ಹೊರಗಡೆ ಬರ್ತೀರಿ. ಆದರೆ ಇಲ್ಲಿ ಇನ್ನೊಂದು ಮಗನಿಗೆ ಬದುಕನ್ನು ಕಟ್ಕೊಡ್ತಿರೋ, ತಂದೆ ತಾಯಿ ನೋಡ್ಕೊಳ್ತಿರೋ, ಇವೆಲ್ಲವೂ ಸೆಕೆಂಡ್ರಿ. ನಿಮಗೆ ಅಯ್ಯೋ ಹಿಂಗೆ ಎಂಡ್ರನ್ನ ಏನೋ ಮಾಡಿ ಹಿಂಸೆ ಮಾಡಿ ಸಾಯಿಸ್ಬಿಟ್ಟು ನೋಡಿ, ಈಗ ಅವನು ಸತ್ತು ಹೊರ್ಗೋದ, ಏನೋ ಮಾಡಿದೆ, ಏನೋ ಅನ್ಯಾಯ ಮಾಡಿಲ್ಲ, ಏನೂ ಹಿಂಸೆ ಕೊಟ್ಟಿಲ್ಲ ಅಂದ್ರೆ ಅವನ ಯಾಕೆ ಸಾಯ್ತಿದ್ದ, ಕರ್ಮ ನೋಡು ತಿನ್ಕೊಳ್ತ ಅವನು ಅಂತ ಜನ ಅನ್ನೋದು ಬೇಡ. ಬದುಕಿದ್ದಾಗ ನಿಮ್ಮೊಂದಿಗೆ ಜನ ಅತ್ಯಂತ ಅನ್ಯಾಯವಾಗಿ ವರ್ತಿಸಿರ್ಬೋದು. ಆದರೆ ಹಾಗೆ ಸುಳ್ಳು ಸುಳ್ಳು ಆಪಾದನೆಗಳನ್ನು ಇಟ್ಟುಕೊಂಡು ನೀವು ಹಾಗೆ ಕಣ್ಣು ಮುಚ್ಚಿಬಿಟ್ರೆ, ಏನೋ ಮಾಡಿಕೊಂಡು ಬಿಟ್ಟರೆ ನಿಮ್ಮ ಮಗನಿಗೆ ನೀವು ಭಾಳ ಕೆಟ್ಟ ವೇದಿಕೆಯನ್ನು ಹಾಕೊಟ್ಟು ಹೋಗ್ಬಿಡ್ತೀರಾ. ಹೌದು ಸ್ವಾಮಿ. ಹಂಗಾಗಬಾರ್ದು. ಯಾಕಂದರೆ ನಾನು ಅಪರಾಧಿ ಅಲ್ಲ ಅಂತ ನಿರೂಪಿಸಿಕೊಂಡಾದ ಮೇಲೆ ಈ ಲೋಕದಿಂದ ಭಾಳ ದೂರ ಉಳಿದು ಬಿಡಿ, ಸನ್ಯಾಸಿ ಆಗಿಬಿಡಿ, ಯಾವುದು ಮಠ ಸೇರ್ಕೊಂಬಿಡಿ, ಪರವಾಗಿಲ್ಲ. ಆದರೆ ಹಾಗೆ ನೀವು ಅದನ್ನು ಕಳಂಕವನ್ನು ತೊಳ್ಕೊಳ್ಳೋ ಮುನ್ನ ನಾನು ಸತ್ತು ಬಿಡ್ತೀನಿ, ನಾನೇನೋ ಮಾಡ್ಕೊಂಬಿಡ್ತೀನಿ, ಇಲ್ಲ. ಅದೇನೇ ಪರಿಸ್ಥಿತಿ ಬರಲಿ, ಸತ್ಯಕ್ಕೆ ಧರ್ಮಕ್ಕೆ ಜಯ ಇದೆ ಅನ್ನೋದೇ ಭಗವಂತನ ಸಂದೇಶವಾದರೆ ನನ್ನ ಕಡೆ ಸತ್ಯ ಇದ್ದರೂ ಕೂಡ ನಾನು ಯಾಕೆ ಸೋಲ್ತಾ ಇದ್ದೀನಿ ಅಂತ ಬಂದಾಗ ನೋಡಿ, ಇದು ಕಲಿಯುಗದ ಪ್ರಭಾವ. ನಿಮ್ಮ ಸತ್ಯಕ್ಕಿಂತ ನಿಮ್ಮ ಬಳಿ ಇರುವ ನಿಮ್ಮ ಮುಗ್ಧತೆ, ನಿಮ್ಮ ಸತ್ಯ, ನಿಮ್ಮ ಧರ್ಮಕ್ಕಿಂತ ನಿಮ್ಮ ಬಳಿಯೇ ಇರುವ ದುಡ್ಡು ಮಾತ್ರ ಆ ಕಡೆಯವ್ರಿಗೆ ಬೇಕಿರುತ್ತೆ. ಅಥವಾ ಅಲ್ಲಿರೋರಿಗೆ ಅಥವಾ ಲಾಯರ್ಗಳಿಂದ ಹಿಡಿದು ಯಾರು ತಿಳಿದವರು ನಿಮ್ಮ ಜೊತೆ ನಿಂತು ಇಲ್ಲಪ್ಪ ಈತ ಅನ್ಯಾಯ ಮಾಡಿಲ್ಲ ಅಂತ ನ್ಯಾಯ ಕೊಡಿಸ್ಬೇಕಿತ್ತು, ಆ ನ್ಯಾಯ ಕೊಡಿಸ್ಬೇಕಾದವರೇ ಇಷ್ಟು ದೋಷಿಗಳಂತೆ ಕಳಂಕಿತರಂತೆ ಬದುಕ್ತಾ ಇದ್ದಾರೆ. 10 ಲಕ್ಷ ಕೊಡು ನಾನು ನಿನ್ನ ಗೆಲ್ಲಿಸ್ತೀನಿ ಅಂತ. ನೋಡಿ, ನಿಮ್ಮ 10 ಲಕ್ಷ ತಗೊಂಡು ಅವನು 10 ಕೋಟಿ ಖರ್ಚು ಮಾಡುವಷ್ಟು ದುಸ್ಥಿತಿಗೆ ಅವನು ತಲುಪ್ತಾನೆ. ಆದರೆ ಯಾವುದೇ ಕಾರಣಕ್ಕೂ 10 ಲಕ್ಷ ಕೊಡೋದಕ್ಕಿಂತ ನಾನು ಜೈಲಿಗೆ ಹೋಗ್ತೀನಿ ಇನ್ನಿ ಪರವಾಗಿಲ್ಲ. 10 ಲಕ್ಷ ಕೊಟ್ಬಿಟ್ಟು ಸಾಲ ಸೂಲ ಮಾಡ್ಕೊಂಡು ಆಮೇಲೆ ಸಾಲಕ್ಕೋಸ್ಕರ ನೇಣಾಕಬೇಕಾಗುತ್ತೆ. ಹೌದು ಸ್ವಾಮಿ. ದುಡಿಯೋ ಒಬ್ಬ ಗಾರೆ ಕೆಲಸದವರಾಗಿ ಕೂಲಿ ಕಾರ್ಮಿಕರಾಗಿ ಬರೋ ಹಣದಲ್ಲಿ ನಾನು ಸಾಲ ಮಾಡಿಬಿಟ್ಟು ಈ ನನ್ನದಲ್ಲದ ತಪ್ಪಿನ ಈ ಕೇಸಿಂದ ಪಾರಾಗಲಿಕ್ಕೆ ನಿಮ್ಗೆ 10 ಲಕ್ಷ ಕೊಡೋದು ಅನ್ನೋದಾದ್ರೆ ಜೈಲೇ ಉತ್ತಮ ಅಲ್ವಾ? ಮತ್ತೆ 7 ವರ್ಷ ಕಣ್ಮುಚ್ಚಂಗೆ ಆಗೋಗುತ್ತೆ ಅನ್ನಿ ಅಲ್ಲ, ಸುಮ್ಮನೆ ಹೇಳಿದ್ದು ನಾನು. ಯಾಕಂದ್ರೆ 10 ಲಕ್ಷ ಕೊಟ್ಟು ಈ ಹೊಸ ಪಾಪವನ್ನು ಯಾಕೆ ಮಾಡ್ತೀರಿ ಅಲ್ವಾ? ಅರ್ಥ ಆಗ್ತಿದೆ ಸ್ವಾಮಿ. ಅದು ಯಾವ 10 ಲಕ್ಷ ಕೊಡೋಕೆ ಹೋಗೋದು ಇಲ್ಲ. ನನ್ನ ಪ್ರಕಾರ ಕಾನೂನನ್ನು ಸ್ವಲ್ಪ ಬಲ್ಲವರನ್ನ ಬೇಕಾದರೆ ನೀವು ಒಂದು ವಾಟ್ಸಪ್ ಮಾಡಿ, ಅದನ್ನ ಬಲ್ಲವರಿಂದ ಯಾರಿಗಾದ್ರೂ ನಿಮಗೆ ತಿಳುವಳಿಕೆ ಕೊಡಿಸ್ತೀನಿ. ಆದರೆ ನೀವೇ ವಾದ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಅಥವಾ ನಿಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ನಿಮ್ ಗರಿಷ್ಠ ಸ್ವಾಮಿ,
ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಯಾವ ತರ ಬೇಕೋ ಆ ತರ ಅನ್ನೋದು, ನಾನು 2 ಲಕ್ಷ ರೂಪಾಯಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅನ್ನೋದಕ್ಕೆ ನಾನು ಕಲೆಕ್ಟ್ ಮಾಡಿದೀನಿ ಸ್ವಾಮಿ. ಆಯ್ತು, ಈಗ ಆ ಕಡೆಯವರು ಏನು ಹೇಳ್ತಿದ್ದಾರೆ ಅದನ್ನ ಸುಳ್ಳು ಅಂತ ನಿರೂಪಿಸೋದೇ ನಿಮ್ಮ ವಾದ, ಹೌದಲ್ಲ? ಇಷ್ಟ ತಾನೇ? ಹೌದು ಹೌದು. ಈಗ ಹೊಸ ಪಾಯಿಂಟ್ ಏನು ನೀವು ಹೇಳೋದು ಬೇಡ. ಆ ಕಡೆಯವರು ಏನು ಆರೋಪ ಮಾಡ್ತಾವ್ರೆ ಅದಕ್ಕೆ ಪ್ರತ್ಯಾರೋಪವಾಗಿ ಅವ್ರು ಹಂಗೆ ಹೇಳ್ತಾವ್ರ ಇಲ್ಲ, ಅದು ನಾನು ಸುಳ್ಳು ಅಂತ ನಿರೂಪಿಸ್ತೀನಿ. ಇದೇ ವಾದ ಪ್ರತಿವಾದ ಅಂದ್ರೆ ಇಷ್ಟೇ. ಯಾರು ನನ್ನ ಮಗಳನ್ನ ಹಿಂಗೇನೋ ಮಾಡಿದ್ರು ಅಂತ ಆ ಕಡೆಯವರು ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ನಾನು ಹಂಗೆ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಿಮ್ಮ ಹತ್ರ ಏನೋ ಸಾಕ್ಷಿ ಇದ್ರೆ ಅದೇ ವಾದ. ಅದನ್ನ ಲಾಯರೇ ಮಾಡಬೇಕು ಅಂತ ಏನಿಲ್ಲ. ಅದೇ ಸ್ವಾಮಿ ನಾನು ಕಲೆಕ್ಟ್ ಮಾಡಿದೀನಿ ಸ್ವಾಮಿ, ನಡ್ಕೊಂಡು ಹೋಗಿ ಮುಳ್ಳು ಎಲ್ಲ ತುಳಿದು ಮಾಡಿರಿ, ಊಟ ಇಲ್ದೆ ನಿದ್ದೆ ಇಲ್ದೆ ಮಾಡಿದೀನಿ ಸ್ವಾಮಿ, ಕಲೆಕ್ಟ್ ಮಾಡಿ ಮನೆಗೆ ತಂದಿಟ್ಟಿದೀನಿ ಸ್ವಾಮಿ. ಆಯ್ತು, ಬಟ್ ನನಗೆ ಈ ವಿಚಾರದಲ್ಲಿ ನಿಮ್ಮ ಮಾತು ಮೇಲೆ ನಂಬಿಕೆ ಇಟ್ಟು ನಾನು ಇದನ್ನು ಹೇಳ್ತಾ ಇದ್ದೀನಿ. ಬಹುಶಃ ನೀವು ಇಷ್ಟೆಲ್ಲ ಕಣ್ಣೀರು ಹಾಕಿ ಒದ್ದಾಡ್ತಾ ಇದ್ದೀರಾ, ಮಗ, ನಿಮ್ಮ ಅಪ್ಪ ಅಮ್ಮ ಇವರೆಲ್ಲರಿಗೋಸ್ಕರ ಬದುಕಬೇಕು. ನನಗನ್ಸುತ್ತೆ ನೀವು ಸಾಯುವ ಆಲೋಚನೆ ಬಿಟ್ಟು ಕೋರ್ಟ್ಗೆ ಆ ಸಮಯ ಬಂದಾಗ ನೀವೇ ನೇರವಾಗಿ ಹೋಗಿ ನಿಮ್ ಕೈಲಾದಷ್ಟು ಪ್ರಯತ್ನ ಮಾಡಿ. ಖಂಡಿತ ಅಂದ್ರೆ ಸ್ವಾಮಿ ಹೈಕೋರ್ಟ್ ಅಲ್ಲಿ ನಾವೇ ವಾದ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ. ಅಂದ್ರೆ ಅನುಕೂಲ ಇದೆಯಾ ಇಲ್ವಾ ಮಾಡಬಹುದು, ಕಾನೂನು ಮುಖಾಂತರ ಅದು ಅರ್ಥ ಆಗ್ತಿಲ್ಲ. ನನಗೆ ಇತ್ತೀಚೆಗೆ ನಾನೊಂದು ಒಬ್ಬರ ಹತ್ರ ಮಾತಾಡ್ತಿದ್ದೆ. ಅವರು ಜೈಲಲ್ಲಿ ಇದ್ದುಕೊಂಡೇ ಅಲ್ಲೇ ಓದಿ ಅಲ್ಲೇ ಅವರೇ ವಾದ ಮಾಡಿ ಅವರೇ ಅದರಿಂದ ಹೊರಗಡೆ. ಯಾಕಂದ್ರೆ ಜೈಲಲ್ಲಿ ಏನೋ 15-20 ವರ್ಷದ್ದೇನೋ ಜೀವಾವಧಿ ಶಿಕ್ಷೆ ಏನೋ ಆಗಿತ್ತಂತವ, ಹಿಂಗೆ ಯಾವುದೋ ಕತೆ, ಯಾವುದೋ ಒಂದು ಕೇಸು ಅಂತ. ಅವನ ಹೆಂಡತಿ ಮಕ್ಕಳು ನೋಡ್ಲಿಕ್ಕೆ ಜೈಲಿಗೆ ಬಂದ್ರೆ ಜೈಲ ಅಧಿಕಾರಿಗಳು ಹೇಳಾರಂತೆ, ಅವನೇನು ಇಲ್ಲೇ ಸಾಯೋದು, ಅವನ್ನೇ ನೋಡಕ್ ಬರ್ತೀರ ನೀವು ಹೋಗಿ ಅಂತ. ಲಾಯರ್ನು ಅವನ ಕಡೆಗೆ ಇಡಕ್ ಬಿಡ್ತಿರ್ಲಿಲ್ವಂತೆ. ಅವನಿಗೆ ಜೈಲಲ್ಲಿ ಜಿಗುಪ್ಸೆ ಬಂದ್ಬಿಡ್ತು. ಹೆಂಡತಿ ಮಕ್ಳಿಗೂ ಬಂದವ್ರಿಗೆ ಇವನು ಮುಗಿದ ಕತೆ, ಇವನ ಮೇಲೆ 10-20 ಕೇಸವೆ, ಅವನಿಗೆ ಇನ್ನೂ 3-4 ಜೀವಾವಧಿ ಶಿಕ್ಷೆ ಆಗಿದಾವೆ, ಅವನು ಇಲ್ಲೇ ಸಾಯೋದೆ, ಅವನು ಹೊರಗಡೆಗೆ ಬರಲ್ಲ, ಸುಮ್ಮನೆ ಯಾಕೆ ನೋಡೋಕೆ ಬರ್ತೀರ ಹೋಗಿ ಅಂತ ಜೈಲಾಧಿಕಾರಿಗಳೇ ಹೇಳಿ ಕಳ್ಸಾರಂತೆ. ಅವನು ಅಲ್ಲಿ, ಯಾಕಂದ್ರೆ ಲೈಬ್ರರಿ ಎಲ್ಲ ಇರುತ್ತೆ ಜೈಲಲ್ಲಿ, ಹೇಳ್ತಾ ಇದ್ದು ನಾನು ಕೇಳ್ಪಟ್ಟಿದ್ದೀನಿ. ಕಾನೂನು ವಿಚಾರನೆಲ್ಲ ಓದಿ, ಯಾಕಂದ್ರೆ ಕಾನೂನಲ್ಲಿ ಅದು ಒಬ್ಬ ಆರೋಪಿ, ಅಪರಾಧಿ ಅಲ್ಲ, ಇನ್ನೂ ಆತ ಅಪರಾಧಿ ಅಂತ ಆಗಿರಲ್ಲ, ಆರೋಪಿ ಅಂತ ಇದ್ದಾಗ, ಅವನ ಮೇಲೆ ಆರೋಪ ಇದ್ದಾಗ ನಾನು ಆರೋಪಿ ಅಲ್ಲ ಅಂತ ಅವನೇ ನಿರೂಪಿಸ್ಕೊಳ್ಳಿಕ್ಕೆ ಎಂತ ಕೊಲೆಗಾರನಿಗೂ ಒಂದು ಅವಕಾಶ ಇದೆ. ಅದು ಹೈಕೋರ್ಟಲ್ಲೂ ಇದೆ. ಹಾಗಾಗಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕಂದ್ರೆ ನಾವು ಖಂಡಿತ ನಿಮಗೆ ಸಹಾಯ ಮಾಡ್ತೀವಿ. ಒಂದು ವಾಟ್ಸಪ್ ಮಾಡಿ, ಅಂಥವ್ರಿಗೆ ನಿಮಗೆ ಸಂಪರ್ಕ ಮಾಡಿಕೊಡ್ತೀನಿ. ಆದರೆ ನೀವೇ ಹುಡ್ಕೊಂಡು ಹೋಗ್ತಿರೋ ಏನು ಮಾಡ್ತಿರೋ, ಸಾಯುವ ಆಲೋಚನೆ ಬಿಡಿ, ಆಯ್ತಾ? ಯಾವುದೇ ಕಾರಣಕ್ಕೂ ಬೇಡವೇ ಬೇಡ. ನಾನು ಅಯ್ಯೋ ನಿಮ್ಮ ಮಗ ಇದ್ದಾರೆ ಕಣಪ್ಪ, ಅಪ್ಪ ಅಮ್ಮ ಇದ್ದಾರೆ ಅಂತ ಅದನ್ನ ಹೇಳ್ತಾ ಇಲ್ಲ. ನನಗೆ ನೀವು ಕಳಂಕ ಇಟ್ಕೊಂಡು ಸಾಯಬಾರ್ದು. ನನ್ನ ಮೇಲೆ ಆರೋಪ ಬಿದ್ದಿರೋದನ್ನ ನಾನು ನಿರಪರಾಧಿ ಅಂತ ತೊಳ್ಕೊಂಡು, ಕೋರ್ಟ್ ಮುಖಾಂತರ ತೊಳ್ಕೊಂಡು ಬಿಟ್ಟು ಹಿಮಾಲಯದ ಕಡೆಗೆ ಹೋಗ್ಬಿಡಿ, ಏನ್ ಪರವಾಗಿಲ್ಲ. ಇಲ್ಲ ಅಪ್ಪ ಅಮ್ಮ ನೋಡ್ಕೊಳ್ಳಿ, ಇಲ್ಲ ಮಗನ್ ನೋಡ್ಕೊಳ್ಳಿ. ಆದ್ರೆ ಈ ಜೀವನದಲ್ಲಿ ನಾನು ಅದನ್ನ ಕದ್ದಿಲ್ಲ ಅನ್ನುವ ಕಳಂಕವನ್ನ ತೊಳ್ಕೊಳ್ಳೋದೇ ನಿಮ್ಮ ಜೀವನದ ಇವಾಗಿರೋ ಗುರಿ. ನಾನು ಬಡವ, ನಾನು ಗಾರೆ ಕೆಲಸವರು, ನನ್ನ ಬದುಕು ಇಷ್ಟೇ ಆಗೋಯ್ತು, ಇಲ್ಲ ಸರ್. ಏನೋ ಈ ಜೀವನದಲ್ಲಿ ಅದು ಹೇಳ್ತಾರಲ್ಲ, ಸಿಪ್ಪೆ ತಿಂದವನ್ ಸಿಗಾಕೊಂಡ, ಹಣ್ಣು ತಿಂದವನ್ ತಪ್ಪಿಸ್ಕೊಂಡ ಅನ್ನೋ ಹಾಗೆ ಬದುಕು ಕೆಲವೊಮ್ಮೆ ವಿಧಿಯಾಟ, ಯಾರನ್ನು ದೂಷಿಸುವುದಕ್ಕಾಗಲ್ಲ. ಹಾಗೆ ಯಾರನ್ನಾದ್ರೂ ನೋಡಿ, ರಾಮಚಂದ್ರ ಏನು ತಪ್ಪು ಮಾಡಿದ್ದ, ಆತ ವನವಾಸ 14 ವರ್ಷ, ಅದೊಂಥರ ಜೀವಾವಧಿ ಶಿಕ್ಷೆ ಇದ್ದಂಗಾಯ್ತು. ಹಾಗಾಗಿ ಬದುಕಲ್ಲಿ ಬರ್ತವೆ, ಅದು ನಿಮ್ಮ ವಿಚಾರದಲ್ಲಿ ಅಂತ ಅಲ್ಲ. ಅಯ್ಯೋ ಇವನು ಕಳ್ಳ, ಇವನು ಸರಿ ಇಲ್ಲ, ಅದು ಹಂಗೆ ಹಿಂಗೆ ಸುಳ್ಳು ಆರೋಪಗಳು, ಅಪವಾದಗಳು, ಕಳಂಕಗಳು ಯಾರಿಗೂ ಬಿಟ್ಟಿದ್ದಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅವ್ರು ಸುಮ್ಮನೆ 4 ಜನ ಜೊತೆ ನಕ್ಕೊಂಡು ಚೆನ್ನಾಗಿದ್ರೆ ಅವಳು ನಡತೆಗೆಟ್ಟವಳು ಅಂತಾರೆ, ಅವಳಿಗೆ ಅದು ಕಳಂಕ. ಅದು ಹಾಗಂತ ಅಯ್ಯೋ ನಾನು ಹಿಂಗೆ ಅಂದ್ಬಿಟ್ರಲ್ಲ ಅಂತ ಎಲ್ಲ ನೇಣಾಕೊಂಡು ಸಾಯೋದಾದ್ರೆ ಯಾವ ಹೆಣ್ಮಕ್ಳು ಬದುಕಿರಂಗಿಲ್ಲ ಇವತ್ತು. ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರಿಗೂ ಅಪವಾದಗಳು ಇದ್ದೆ. ಯಾಕಂದ್ರೆ ಈ ನಿಮ್ಮ ನಗುವನ್ನ, ನೀವು ಚೆನ್ನಾಗಿರೋದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದವ್ರ ಈ ಕಡೆ ಅಸ್ತ್ರವೇ ಅಪಪ್ರಚಾರ ಅಲ್ವಾ? ನಿಮ್ಮನ್ನ ನೇರವಾಗಿ ನಿಂತು ಹೊಡೆಯೋಕಾಗಲ್ಲ, ಬಡಿಯೋಕ್ಕಾಗಲ್ಲ ಅನ್ನೋದಾದ್ರೆ ಕಡೆಗೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ನಿಮ್ ಬಗ್ಗೆ ಕೆಟ್ಟದಾಗ ಹೇಳ್ಕೊಂಡು ಓಡಾಡ್ಬೋದು, ಸುಳ್ಳು ಆರೋಪ ಮಾಡ್ಬೋದು. ಹಾಗಾಗಿ ನೀವು ಗಾರೆ ಕೆಲಸ ಮಾಡ್ತಿದ್ದೀರೋ, ಇಂಜಿನಿಯರೋ, ಡಾಕ್ಟ್ರೋ, ಬದುಕಲ್ಲಿ ನಮ್ಮದಲ್ಲದ ತಪ್ಪಿಗೆ
ನಮ್ಮನ್ನ ನಾನ್ ಶಿಕ್ಷೆ ಹೊಣೆಗಾರರನ್ನಾಗಿ ಫೇಸ್ ಮಾಡಿ ಮಾಡ್ತಿದ್ದೀನಿ ಸ್ವಾಮಿ. ನನ್ನದಲ್ಲದ ತಪ್ಪಿಗೆ ಇವಾಗ ಕೊಟ್ಟಿರೋ ಅಪರಾಧಿ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ ಸರ್ಕಾರದವರು. ಆದ್ರೆ ನಾನು ಅಪರಾಧಿ ಅಲ್ಲ, ಅಪರಾಧ ಮಾಡಿಲ್ಲ, ನಿರಪರಾಧಿ ಅಂತ ಪ್ರೂವ್ ಮಾಡ್ಕೋಬೇಕು ಸ್ವಾಮಿ. ದಯವಿಟ್ಟು ನಿಮ್ಗೆ ಆ ಶಕ್ತಿ ಇದೆ. ನಾನು ಹೇಳ್ತೀನಿ, ಇನ್ನೊಂದು 2-3 ವರ್ಷ ಸಮಯ ಅಂದ್ರೆ ನೀವೀಗ ಸ್ಟೇಯಲ್ಲಿದ್ದೀರಿ, ಪರವಾಗಿಲ್ಲ, ಸ್ವಲ್ಪ ಮನಸ್ಸನ್ನ ಸಮಾಧಾನವಾಗಿ ಇಟ್ಟುಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಪ್ರತಿ ಬಾರಿ ನಾನು ಆರಂಭದಲ್ಲೇ ಹೇಳಿದೆ. ಯಾರಾದ್ರೂ ಕೇಳಿದ್ರೆ ಹೌದು ನಾನು ಚೆನ್ನಾಗಿದ್ದೀನಿ, ನನಗೆ ಇದರಿಂದ ಹೊರಬರುವ ಎಲ್ಲ ದಾರಿಗಳು ನಿಧಾನವಾಗಿ ಕಾಣ್ತಾ ಇದ್ದಾವೆ. ಅವ್ರು 10 ಲಕ್ಷ ಕೇಳ್ಬಿಟ್ಟ, ಇನ್ನು ನನ್ನ ಬದುಕು ಮುಗಿದೋಯ್ತು, ಇನ್ನು ನನ್ಗೆ ಯಾರು ಲಾಯರ್ ಸಿಗಲ್ಲ, ಬೇಡ, ನನ್ನದು ನಾನೇ ತೊಳ್ಕೊಳ್ಳೋಣ, ಏನ್ ತೊಂದರೆ ಇಲ್ಲ, ಬಂದಿರೋ ಕಳಂಕವನ್ನು ನಾನೇ ತೊಳ್ಕೊಳ್ಳೋಣ. ಹೀಗೆ ನೀವು ಧನಾತ್ಮಕವಾಗಿ ಯೋಚನೆ ಮಾಡಿ ನುಗ್ಗಿ, ಏನು ಕಳ್ಕೊಳಕ್ಕೇನು ಇಲ್ಲ, ಬಂದಿರೋದೇ ಬೀದಿಗೆ ಬಂದ್ಬಿಟ್ಟು ಇನ್ನು ಎಲ್ಗೋಗೋದು, ಇದೇ ಮ್ಯಾಕ್ಸಿಮಮ್ ಬಂದ್ಬಿಟ್ಟಿದ್ದೀನಲ್ಲ. ತಡೆಯಪ್ಪ, ಅವ್ರು ನೋಡ್ಬಿಟ್ಟರು ಇವ್ರು ನೋಡ್ಬಿಟ್ಟರು ಅನ್ಲಿಕ್ಕೆ ಏನು ಅರಮನೆಯಲ್ಲಿಲ್ಲ ನಾನು. ಬಂದಿರೋದೇ ಬೀದಿಗೆ ಬಂದಿದ್, ನೀನು ಎಣವರಕ್ಕೆ ಬಂದಿರೋದು ಉಂಟಂತೆ, ಹಿಂದಾದ್ರೇನು ಮುಂದಾದ್ರೇನು. ಹೌದು ಸ್ವಾಮಿ, ಅಲ್ವಾ? ಹೌದು ಸ್ವಾಮಿ, ನಿಜ ಹೇಳ್ತಿದ್ದೀರಾ ಸ್ವಾಮಿ. ಹಂಗೆ ಕಳಂಕನೆ ಒರೆಸಿರೋದು ಉಂಟಂತೆ, ಇನ್ ಹಬ್ಬ ಬಂದ್ರೆ ಇನ್ನೇನು ಬರ್ಬೋದು? ಓಡಾಡ್ತವನಪ್ಪ, ನೋಡು ಶಿಕ್ಷೆ ಮಾಡಿದ ಕರ್ಮ ಎಲ್ವೋಯ್ತು, ಅದು ಇದು ಅಂತ ಏನೇನು ಮಾತಾಡ್ಕೊಳ್ದ ಅನ್ಕೊಳ್ಳಿ ಬಿಡಿ. ಕೊಲೆಗಾರ ಅನ್ನೋ ಪಟ್ಟಕ್ಕಿಂತ ಇನ್ನೇನು ಬರ್ಬೋದು ಮ್ಯಾಕ್ಸಿಮಮ್. ಹಾಗಾಗಿ ದಾರಿಗಳಿದ್ದಾವೆ. ನೀವೇ ಅದನ್ನ ಈಗ 2 ವರ್ಷ ಏನೋ ಮುಂದೆ ಬರೋದಿದೆ, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡು, ಇಲ್ಲ ನಾನು ವಾದ ಮಾಡ್ತೀನಿ, ನಾನು ಬದುಕ್ತೀನಿ. ಅಂಡ್ 7 ವರ್ಷ ಅನ್ನೋದಿದೆಯಲ್ಲ ಸರ್, ಎಷ್ಟೋ ಜನ ಮಾಡಿದ ತಪ್ಪಿಗೆ 20-30 ವರ್ಷ ಜೈಲಲ್ಲೇ ಕೊಳೆತು ಬಂದ್ಬಿಟ್ಟಿದ್ದಾರೆ. ಹೌದು ಸ್ವಾಮಿ. ಹಾಗಾಗಿ ಭರವಸೆ ಕಳ್ಕೊಳ್ಬೇಡಿ, ದಯವಿಟ್ಟು ಚೆನ್ನಾಗಿ ದುಡಿಮೆ ಮಾಡಿ. ಪರವಾಗಿಲ್ಲ, ಜೈಲಲ್ಲಿ ನಾನು 7 ವರ್ಷ ಕೂತ್ಕೊಂಡ್ರೂ ಪರವಾಗಿಲ್ಲ, ಇವರಿಗೆ ನಾನು ಅನಾವಶ್ಯಕವಾಗಿ 10 ಲಕ್ಷ ಇಡ್ಲಿಕ್ಕೆ ನಾನು ತಯಾರಿಲ್ಲ. ಆ ಮನಸ್ಥಿತಿಗೆ ಬನ್ನಿ. ಇನ್ನು 10 ಲಕ್ಷ ಇಲ್ಲಿ ಸಾಲ ಸೂಲ ಮಾಡಿ ಕೊಟ್ಬಿಟ್ಟು ಕೇಸ್ ಗೆಲ್ತಿರೋ ಇಲ್ವೋ ಅನ್ನೋ, ಈಗ ಅವ್ರು ಇಷ್ಟು 10 ಲಕ್ಷ ಕೇಳೋದು, ನಾಳೆ ಇಲ್ಲ ಕಣಪ್ಪ ಯಾಕೋ ಗೆಲ್ಲೋಕೆ ಆಗಲಿಲ್ಲ, ಸಾರಿ ಕಣೆ ಅಂದ್ರೆ ಮುಗಿದೋಯ್ತು, 10 ಲಕ್ಷವೂ ಇಲ್ಲ, ನ್ಯಾಯವೂ ಇಲ್ಲ. ಹೌದು ಸ್ವಾಮಿ, ಅಲ್ವಾ? ಹೌದು ಸ್ವಾಮಿ. ಆಮೇಲೆ ಈ ಕಡೆ 10 ಲಕ್ಷ ಸಾಲ ಬೇರೆ ಹೊರಗಡೆ ಇರೋ ನಿಮ್ಮ ಅಪ್ಪ ಅಮ್ಮಂಗೆ ವಹಿಸ್ಬಿಟ್ಟು ಜೈಲ್ಗೆ ಹೋಯ್ತೀರ. ಆಮೇಲೆ ಅದೇ ಸ್ವಾಮಿ ಯೋಚನೆ ಮಾಡ್ತೀರಾ, ಅದೇ ಒಂದು ಪರಿಷ್ಕಾರ. ತುಂಬಾ ಜನಗಳು ಕಾಲ್ ಮಾಡಿದೆ, ಬಟ್ ಯಾರು ನಿಮ್ ತರ ಹೇಳಿಲ್ಲ ಸ್ವಾಮಿ ನನ್ಗೆ. ಇರ್ಲಿ ಫೀಸ್ ತಗೊಂಡು ಏನು ಮಾಡಿಕೊಡ್ತಾರೋ ಅದು ಮಾಡಿಕೊಡ್ಲಿ, ಇಲ್ಲ ಮಾಡಿಕೊಡಲ್ವಾ, ನೀವೇ ಅದಕ್ಕೆ ಹೋರಾಡಿ. ಅದಕ್ಕೇನು ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನಿಮಗೆ ಜ್ಞಾನ ಬೇಕಾದರೆ ದಯವಿಟ್ಟು ಆಶ್ರಮದ ನಂಬರ್ಗೊಂದು ವಾಟ್ಸಪ್ ಮಾಡಿ. ಅಂಥವ್ರನ್ನ ನಿಮಗೆ ನನ್ನ ಏನೋ ಒಂದು ಸ್ವಲ್ಪ ಜನ ಇದ್ದಾರೆ ಪಾಪ ನನ್ನ ಪ್ರೀತಿಸೋರು, ಅವ್ರಿಗೆ ಹೇಳ್ತೀನಿ, ಅವ್ರು ನಿಮ್ಗೊಂಚೂರು ವಿವರ ಕೊಡ್ತಾರೆ. ಸರಿ ಸ್ವಾಮಿ, ಅದೇ ನಂಬರ್ ಸ್ವಾಮಿ, ವಾಟ್ಸಪ್ ನಂಬರ್, ಇದೇ ನಂಬರ್ ಮಾಡಿ. ಅಂಡ್ ನಾನು ಹೇಳ್ತೀನಿ, ದಯವಿಟ್ಟು ನೀವು ಯಾವುದೇ ಪರಿಸ್ಥಿತಿ, ಅದು ಎಂಥದ್ದೇ ಒತ್ತಡ ಬರಲಿ, ಸಾಯುವ ಯೋಚನೆ ಬೇಡ. ಇಲ್ಲ, ನಾನು ಹೋರಾಡ್ತೀನಿ. ಅಂಡ್ ಇಲ್ಲಿಂದ ಆಚೆಗೆ ದೇಹಕ್ಕಾಗ್ಲಿ ಯಾವುದಕ್ಕೂ ಯಾವ ಸುಖವೂ ಬೇಡ. ಈ ಕಳಂಕ ತೊಳ್ಕೊಳ್ಳೋದೇ ಸ್ವರ್ಗ. ಹೌದು ಸ್ವಾಮಿ. ಇದರಿಂದ ಆಚೆಗೆ ನೀವು ಯಾವ ಸುಖನೂ ನೋಡ್ಬೇಕಾಗಿಲ್ಲ, ಯಾವ ಸುಖವೂ ಶಾಶ್ವತ ಅಲ್ಲ. ಹೌದು ಸ್ವಾಮಿ, ಆತರ ಏನು ನಾನು ತಪ್ಪು ಮಾಡ್ತಿಲ್ಲ ಸ್ವಾಮಿ. ದೈಹಿಕ ಸುಖವಾಗಿ ನಾನಿಲ್ಲ. ಅವತ್ತು ನಾನು ಹೆಂಡತಿ ಸತ್ತಾಗಿಂದ ಇವತ್ತು ನಾನು ಹಂಗೆ ಇದೀನಿ ಸ್ವಾಮಿ. ಆತರ ಪ್ರಪಂಚದಲ್ಲಿ ತಪ್ಪು ಮಾಡಿಲ್ಲ. ಆಯ್ತು, ಒಳ್ಳೇದಾಗುತ್ತೆ. ಯಾವುದಕ್ಕೂ ಚಿಂತಿತರಾಗಬೇಡಿ. ಇವ್ರು ನ್ಯಾಯ ಕೊಡಿಸ್ಬೇಕಾದವ್ರು 10 ಲಕ್ಷ ಕೇಳ್ಬಿಟ್ರು, ಇನ್ಯಾರಪ್ಪ ಹಂಗೆ ಹಿಂಗೆ ಏನು ಅಂದು. ನಿಮ್ಮ ಕಡೆ ಧರ್ಮ ಇದೆ ಅಂದ್ರೆ ಹೆದರೋದೇ ಬೇಡ, ಅದೇ ನಿಮಗೆ ದಾರಿ ತೋರಿಸುತ್ತೆ. ಹೌದು ಸ್ವಾಮಿ, ಕಲೆಕ್ಟ್ ಮಾಡಿದೀನಿ ಸ್ವಾಮಿ. ಧರ್ಮ ಇದ್ರೆ ಮಾತ್ರ ನಾನು ಹೇಳ್ತೀನಿ, ನಿಮ್ಮ ಕಡೆ ಅನ್ಯಾಯ ಇದ್ರೆ, ನಿಮ್ಮ ಕಡೆ ಅಧರ್ಮ ಇದ್ರೆ, ಈ ದೇಶದ ನಂಬರ್ 1 ಲಾಯರೇ ನಿಮ್ ಜೊತೆ ನಿಂತರು ನೀವು ಕೇಸ್ ಗೆಲ್ಬಹುದು, ಕರ್ಮ ಗೆಲ್ಲೋಕ್ಕಾಗಲ್ಲ. ಹೌದು ಸ್ವಾಮಿ. ಯಾಕಂದ್ರೆ ಕರ್ಮ ನೀವು ಜೈಲಲ್ಲೇ ಇರಬೇಕು ಅಂತ, ಹೊರಗಡೆ ಇದ್ರು ನಿಮ್ಗೆ ಅದು ಹೊಡೆತ ಕೊಡುತ್ತೆ. ನಂಬರ್ 1 ದುಡ್ಡು ಕೊಟ್ಟು ಕೋಟಿ ಹಣ ಸುರಿದು ಲಾಯರ್ ಕೈಲಿ ನೀವು ಕೊಲೆಗಾರನಾಗಿದ್ರೂ ಕೂಡ ಇಲ್ಲ ನಿರಪರಾಧಿ ಅಂತ ನೀವು ಹೊರಗಡೆ ಬರ್ಬೋದು. ಬಟ್ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಅದನ್ನು ಅನುಭವಿಸ್ಲೇಬೇಕು. ಹಾಗಾಗಿ ನೀವು ಅಂತಹ ಯಾವುದೇ ಅನ್ಯಾಯವನ್ನು ಉದ್ದೇಶಪೂರ್ವಕವಾಗಿ ಅಥವಾ ಅಂತಹ ಯಾವುದೇ ಒತ್ತಡವನ್ನು ಹಾಕಿ ಒಂದು ಹೆಣ್ಣಿನ ಸಾವಿಗೆ ನಾನು ಕಾರಣ ಆಗಿಲ್ಲ ಅನ್ನುವ ಖಚಿತತೆ ನಿಮಗಿದೆ ಅನ್ನೋದಾದ್ರೆ ಈ ಸಾವಿನ ಯೋಚನೆ ಮಾಡುವುದು ಅದು ನಿಮ್ಮ ತಪ್ಪು, ಮೇಲಿನ ದೋಷವನ್ನು ಒಪ್ಪಿಕೊಂಡಂತೆ. ಹೌದು ಸ್ವಾಮಿ, ಅದನ್ನ ನೀವು ಮಾಡಬಾರ್ದು. ಹಾಗಾಗಿ ಬದುಕೋದಿಕ್ಕೆ ಹೋರಾಡಿ, ಸಾಯೋದಿಕ್ಕಲ್ಲ. ಸಾವು
ಹೋರಾಟ ಮಾಡಿ ಪಡ್ಕೊಳ್ಬೇಕೇನಿಲ್ಲ, ಅದು ಬರುತ್ತೆ. ಹಾ ಆದರೆ ಬದುಕಲಿಕ್ಕೆ ಹೋರಾಟ ಮಾಡಬೇಕು. ಹಾ ಸರಿ ಸ್ವಾಮಿ. ಮಗನಿಗೋಸ್ಕರ, ತಾಯಿ ತಂದೆಗೋಸ್ಕರ ನೀವು ಖಂಡಿತ ನಿರಪರಾಧಿ ಅಂತ ಹೊರಗಡೆ ಬರ್ತೀರ, ಎಲ್ಲ ಒಳ್ಳೇದಾಗುತ್ತೆ. 2 ವರ್ಷ ನೋಡಿ, ಅಯ್ಯೋ ಇನ್ನು 2 ವರ್ಷ ಇರೋದಪ್ಪ, ಆಮೇಲೆ ಏನಾಗುತ್ತೋ ಏನೋ ಅಂತ ಭಯದಲ್ಲಿ ಬದುಕ್ಬಿಡಿ. ಯಾಕೆಂದ್ರೆ ನಾಳಿಕೆ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಹೌದು ಸ್ವಾಮಿ. ಅಯ್ಯೋ 2 ವರ್ಷ ಆಗಿ ಎಲ್ಲ ಚೆನ್ನಾಗಿ ಆಗ್ಲಪ್ಪ, ಆಮೇಲೆ ನಗ್ನಗ್ತಾ ಇರ್ತೀನಿ ಅಂತ. ಆ 2 ವರ್ಷ ಇರ್ತಿರೋ ಇಲ್ವೋ ಯಾರಿಗೂ ಗೊತ್ತು. ಹೌದು ಈ ಸ್ವಾಮಿ. ಕ್ಷಣವೇ ನಮಗೆ ಮುಂದಿನ ಕ್ಷಣವೇ ಏನು ಅಂತ ಗೊತ್ತಿಲ್ಲ ಅನ್ನೋದಾದರೆ, ತಡೆಯಪ್ಪ ಇದೆಲ್ಲ ಸರಿ ಹೋಗಲಿ, ಆಮೇಲೆ ನಾನು ನಗ್ತೀನಿ, ಆಮೇಲೆ ನಾನು ಒಳ್ಳೆ ಊಟ ಮಾಡ್ತೀನಿ, ಆಮೇಲೆ ನಾನು ತಂದೆ ತಾಯಿ ಜೊತೆ ಖುಷಿಯಾಗಿರ್ತೀನಿ. 8-10 ಕೊಲೆ ಮಾಡಿದವರೇ ಏನು ಈ ಕೊಲೆಯನ್ನೇ ವೃತ್ತಿ ಮಾಡಿಕೊಂಡವ್ರೆ ಆಚೆ ಓಡಾಡ್ತಿರ್ಬೇಕಾದ್ರೆ ನೀವೇನು? ಬದುಕಿ, ಆರಾಮಾಗಿ ಬದುಕಿ. ಅಂಥದ್ದೇನೋ ಇದ್ರೆ ಪಶ್ಚಾತ್ತಾಪಗಳು ಪಡಿ, ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಪಶ್ಚಾತ್ತಾಪ ಪಡಿ. ಇಲ್ಲ ನಂದೇನು ತಪ್ಪಿಲ್ಲ ಅನ್ನೋದಾದರೆ ಒಳ್ಳೆ ಸಂದರ್ಭ ಬರುತ್ತೆ, ಅದಕ್ಕೆ ಕಾಯಿರಿ. ಎಲ್ಲ ಆಚಾರ್ಯ ಕುಲುಮೆಯಲ್ಲಿ ಬೇಯಿಸಿದಂತೆ ನಿಮ್ಮನ್ನು ಬೇಯಿಸ್ತಾ ಇದ್ದಾರೆ. ಗಟ್ಟಿಯಾಗಿ ಧೈರ್ಯವಾಗಿರಿ, ನಿಮ್ಗೆ ಒಳ್ಳೇದಾಗಲಿ, ಶುಭವಾಗಲಿ. ಥ್ಯಾಂಕ್ ಯು ಸ್ವಾಮಿ. ಒಳ್ಳೇದಾಗಲಿ. ಧನ್ಯವಾದ ಸ್ವಾಮಿ. ಗೋವಿಂದ, ಇಲ್ಲಿ ಕೋರ್ಟ್ ಅಥವಾ ಕಾನೂನಲ್ಲಿ 7 ವರ್ಷ ಶಿಕ್ಷೆ ಆದಮೇಲೆ ಮತ್ತೆ ಹೈಕೋರ್ಟ್ಗೆ ಹೋಗಿ ಅದನ್ನು ಸ್ಟೇ ಮಾಡಿಸಿ 2 ವರ್ಷ ಹೊರಗಡೆ ಇದ್ದಾರೆ. ಅಲ್ಲೇನು ನಡೆದಿದೆಯೋ ಅದನ್ನು ನಾನು ಇವರು ಸರಿ ಅವ್ರ ತಪ್ಪು ಅಥವಾ ಅವ್ರು ಸರಿ ಇವ್ರ ತಪ್ಪು ಅಂತ ಏನೂ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಕೆಲವೊಬ್ಬರ ಜೀವನದಲ್ಲಿ ಹೀಗಾಗಿರುತ್ತೆ. ತಮ್ಮ ಮೇಲೆ ಬಂದ ಬರೀ ಸುಳ್ಳು ಆರೋಪಗಳಿಗೆ ಉತ್ತರ ಕೊಡೋದ್ರಲ್ಲೇ ಜೀವನ ಮುಗಿದೋಗ್ಬಿಡುತ್ತೆ. ಯಾರನ್ನು ನಂಬೋದೋ ಯಾರನ್ನು ಬಿಡೋದೋ ಒಂದೂ ಗೊತ್ತಿಲ್ಲ. ಸಾಯೋರು ಕೂಡ ಇದೆಲ್ಲ ಯೋಚನೆ ಮಾಡಬೇಕಿತ್ತೇನೋ ಪಾಪ. ಹಂಗೇನಾದರೂ ಇದ್ದರೆ ಅಪ್ಪ ಅಮ್ಮನಿಗೆ ಹೇಳಿ ಈತನನ್ನು ಜೈಲಿಗೆ ಹಾಕ್ಸ್ಬೋದಿತ್ತು, ಹಿಂಗೆ ಹಿಂಸೆ ಕೊಡ್ತಾನೆ ಅದು ಇದು ಅಂತ. ಬಟ್ ಆಕೆಗೇನೋ ಖಿನ್ನತೆ ಇತ್ತು, ಏನೋ ಮಾಡ್ಕೊಂಡು ತೀರೋದ್ರು. ಆದರೆ ಬದುಕಿರೋರಿಗೆ 1-2 ಕಷ್ಟಗಳೀಗ ಪಾಪ. ಈ ಯಾರನ್ನಪ್ಪ ನಂಬೋದು ಈ ಕಾಲದಲ್ಲಿ? ದೇವ್ರೆ ಒಳ್ಳೇದಾಗಲಿ.